ನಿನ್ನೆ ನಾವು ನಿಂಬೆಹಣ್ಣಿನ ವಿಷಯ ಕುರಿತು ಪ್ರಾರಂಭಿಕ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ತಮಗೆ ಒಂದು ಪತ್ರಿಕೆಯಲ್ಲಿ 2012ನೇ ಇಸ್ವಿ ಏಪ್ರಿಲ್ 2ನೇ ತಾರೀಕು ಒಂದು ಪತ್ರಿಕೆಯಲ್ಲಿ ಡಾಕ್ಟರ್ ಹೆಬ್ಬಾರ್ ಅಂತ ಡಾಕ್ಟರ್ ಎಸ್.ಎನ್. ಹೆಬ್ಬಾರ್ ಅನ್ನೋರು ಒಂದು ಲೇಖನವನ್ನು ಬರೆದಿದ್ದರು. ಭಾರೀ ಔಷಧಿ ಕಂಪನಿಗಳು ಮುಚ್ಚಿಟ್ಟ ಸತ್ಯ ಅಂತ. ಈ ನಿಂಬೆಹಣ್ಣು ಏನಿದೆಯಲ್ಲ, ಆ ನಿಂಬೆಹಣ್ಣಿನ ಬಗ್ಗೆ ಎಷ್ಟು ಅದ್ಭುತ ಅವರು ಒಂದು ಲೇಖನ ಬರೆದಾರೆ. ಈ ಔಷಧಿ ಕಂಪನಿಗಳೆಲ್ಲ ಅದನ್ನು ಮುಚ್ಚಿಟ್ಬಿಟ್ಟಿದ್ದಾವೆ. ಅದು ಪ್ರಚಾರ ಮಾಡಬಾರ್ದು, ಪ್ರಚಾರ ಮಾಡಿ ಕೊಡಬಾರ್ದು ಅಂತ. ಯಾಕೆಂದರೆ ಅವ್ರದ್ದು ಬಿಸ್ನೆಸ್ ಬಂದಾಗುತ್ತೆ ಅಂತ. ನಿಂಬೆ ರಸ ಕ್ಯಾನ್ಸರ್ ಕಾಯಿಲೆಗೆ ರಾಮಬಾಣ ಅವ್ರು ಹೇಳ್ತಾ ಇದ್ದಾರೆ. ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಬಾಲ್ಟಿಮೋರ್ ಅಂತ ಆ ಒಂದು ಇನ್ಸ್ಟಿಟ್ಯೂಟು ಸುಮಾರು 20 ಪ್ರಯೋಗಗಳನ್ನು ಮಾಡಿದೆ. 1970ರಿಂದ ಒಂದು 20 ಪ್ರಯೋಗ ಮಾಡಿ ಅಲ್ಲಿ ಸಿದ್ಧವಾಗಿದ್ದು ಏನಂದರೆ, ಅವರು ಇದರಲ್ಲಿ ಲಿಂಬೆ ರಸ ಕ್ಯಾನ್ಸರ್ ಕಾಯಿಲೆಗೆ ರಾಮಬಾಣ ಅಂತ. ಮೊನ್ನೆ ಎಳೆನೀರು ರಾಮಬಾಣ, ರೋಗಗಳಿಗೆ ರಾಮಬಾಣ ಅಂತ ನೋಡಿದರೆ, ಇಲ್ಲಿ ಇವರು ಕ್ಯಾನ್ಸರಿ ಕಾಯಿಲೆಗೆ ರಾಮಬಾಣ ಅಂತ ಹೇಳ್ತಾ ಇದ್ದಾರೆ. ಲಿಂಬೆ ರಸ ಎನ್ನುವುದು ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡುವ ಪವಾಡ ಸದೃಶ ವಸ್ತು ಎಂಬುದು ಗೊತ್ತಾಗಿದೆ. ಇದು ಕೆಮೊಥೆರಪಿಗಿಂತ 10,000 ಪಟ್ಟು ಜಾಸ್ತಿ ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 12 ನಮೂನೆಯ ಕ್ಯಾನ್ಸರ್ಗಳಲ್ಲಿ ಕ್ಯಾನ್ಸರ್ ಕಣಗಳನ್ನು ಅಂದರೆ ಕ್ಯಾನ್ಸರ್ ಸೆಲ್ಗಳನ್ನು ಈ ಲಿಂಬೆ ನಾಶ ಮಾಡುತ್ತದೆ. ಇದು ಶ್ವಾಸಕೋಶ ಅಂದರೆ ಶ್ವಾಸಕೋಶ ಕ್ಯಾನ್ಸರು, ಸ್ತನ ಕ್ಯಾನ್ಸರು, ಕರುಳು ಕ್ಯಾನ್ಸರು, ಪಿತ್ತಜನಕಾಂಗ ಕ್ಯಾನ್ಸರು, ಗಂಟಲು, ಕರುಳು ಯಾವುದೇ ಇರಲಿ, ಲಿಂಬೆಯ ರಸ ಅಡ್ರಿಯಾಮೈಸಿನ್ನಂತಹ ಕೆಮೊಥೆರಪಿಗೆ ಬಳಸುವ ಔಷಧಿಗಿಂತ 10,000 ಪಟ್ಟು ಉಪಯುಕ್ತ ಮತ್ತು ಶಕ್ತಿಶಾಲಿ. ನೋಡಿ, ಇದು ಕ್ಯಾನ್ಸರ್ ಸೆಲ್ ಬೆಳವಣಿಗೆಯನ್ನು ತಡೆಯುತ್ತದೆ, ನಿಧಾನಗೊಳಿಸುತ್ತದೆ. ಇನ್ನೊಂದು ಅಚ್ಚರಿಯ ಸಂಗತಿ ಕಂಡು ಬಂದಿದ್ದೇನೆಂದರೆ, ಲಿಂಬೆ ರಸದ ಔಷಧಿ ಕ್ಯಾನ್ಸರ್ ಪೀಡಿತವೆಂದು ಅಂದರೆ ಮ್ಯಾಲಿಗ್ನೆಂಟ್ ಕಣಗಳನ್ನು ಮಾತ್ರ ನಾಶ ಮಾಡುತ್ತದೆ. ಈ ಕ್ಯಾನ್ಸರ್ ಸೆಲ್ಗಳನ್ನು ಮಾತ್ರ ಅದು ನಾಶ ಮಾಡುತ್ತದೆ, ಹೊರತು ಆರೋಗ್ಯವಂತ ಕಣಗಳನ್ನಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಮೊಥೆರಪಿಗಿಂತ 1000 ಪಟ್ಟು ಕೆಲಸ ಮಾಡ್ತಕ್ಕಂಥ ಈ ನಿಂಬೆಹಣ್ಣು ದೇಹದ ಮೇಲಾಗುವ ಬ್ಯಾಕ್ಟೀರಿಯಾ ಬಾಧೆ ಹಾಗೂ ಫಂಗಸ್ ವಿರುದ್ಧ ಆ್ಯಂಟಿಮೈಕ್ರೋಬಲ್ ಆಗಿ ಅದು ಕೆಲಸ ಮಾಡುತ್ತೆ ಅಂತೆ. ಒಳಗಿರುವ ಪ್ಯಾರಾಸೈಟ್ಸ್, ನಮ್ಮ ದೇಹದಲ್ಲಿ ಒಳಗಿರುವ ಪ್ಯಾರಾಸೈಟ್ಸ್, ಪರೋಪಜೀವಿಗಳಂತೀವಲ್ಲ, ಅವುಗಳನ್ನು ಮತ್ತು ಹುಳುಗಳನ್ನು ಕೊಲ್ಲುತ್ತದೆ. BP ನಿಯಂತ್ರಣಕ್ಕೂ ಸಹಿತ ನಿಂಬೆಹಣ್ಣಿನ ರಸ ಹೆಲ್ಪ್ ಮಾಡುತ್ತೆ. ಒತ್ತಡ ನಿಯಂತ್ರಣ, ಆಮೇಲೆ ನರ ದೌರ್ಬಲ್ಯ, ಅದರಿಂದಾಗುವ ಏರುಪೇರುಗಳನ್ನು ಸಹಿತ ಇದು ತಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ತಮಗೆ ಹೇಳ್ತಾ ಇದ್ದೆ, ನಿಂಬೆಹಣ್ಣು ನಮ್ಮ ಒಬ್ಬರು ಸ್ವಾಮೀಜಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಂಬೆಹಣ್ಣು ಅಂದರೆ ಸರ್ಜನ್ಸ್ ನೈಫ್ ಅಂತ ಹೇಳ್ಬಿಟ್ಟು, ಸಹಜಾನಂದ ಸ್ವಾಮೀಜಿ, ಹೊಸೂರ ತಳಿ ಸ್ವಾಮೀಜಿಯವರು, ಇದು ಸರ್ಜನ್ಸ್ ನೈಫ್ ಅಂತ. ಹಾಗೆ ಇದು ಪ್ರಯೋಗವನ್ನು ತಮಗೆ ಹೇಳೋದಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಪ್ರಾರಂಭದಲ್ಲಿ ಈ ಉಪವಾಸ ಮಾಡೋ ಸಂದರ್ಭದಲ್ಲಿ ನಿಂಬೆಹಣ್ಣಿನ ರಸ ಕುಡಿರಿ, ಬೇರೆ ಜ್ಯೂಸಿನ ಹಣ್ಣಿನ ರಸ ಕುಡಿರಿ, ಸೊಪ್ಪಿನ ರಸ ಕುಡಿರಿ, ತರಕಾರಿ ರಸ ಕುಡಿರಿ ಅಂತ ಅದನ್ನೆಲ್ಲ ಹೇಳ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಯಾವುದೇ ನೇಚುರೋಪತಿ ಹಾಸ್ಪಿಟ್ಲಿಗೆ ಹೋದರೂ ಈಗೂ ಸಹಿತ 2 ತಾಸಿಗೆ ಒಂದೊಂದು ಗ್ಲಾಸ್ ಜ್ಯೂಸ್, ಒಮ್ಮೆ ಎಳೆನೀರು ಕೊಡ್ತಾರೆ, ಒಮ್ಮೆ ಗೋಧಿ ಹುಲ್ಲಿನ ರಸ ಕೊಡ್ತಾರೆ, ಒಮ್ಮೆ ಸೌತೆಕಾಯಿ, ಕ್ಯಾರೆಟ್ ರಸ, ಹಿಂಗೆ ಬೇರೆ ಬೇರೆ ಎಲ್ಲ ರಸಗಳನ್ನು ಕೊಟ್ಟು ಅಲ್ಲಿ ಉಪವಾಸ ಮಾಡೋದು ನೋಡ್ತಿರ್ತೀವಿ. ಫಾಸ್ಟಿಂಗ್ ಅಂತೇಳಿ ಬಂದಾಗ ನಿಮಗೆ ಯಾವ ರೀತಿ ಫಾಸ್ಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಗೊಳ್ಳೋಣ ಕ್ಲಾಸು. ಇದನ್ನು ಕ್ಲಾಸೆಲ್ಲ ಕಂಡಕ್ಟ್ ಮಾಡಿದಾಗ ಅದನ್ನು ನೋಡಿ ನಮ್ಮ ಬಸವಾನಂದ ಸ್ವಾಮೀಜಿ ಅಂತ ಇದ್ದಾರೆ, ಇಲ್ಲಿ ಮಹಾಮನೆ ಅಂತ ಒಂದು ಮನಗುಂಡಿ, ಅವರು ಈ ನಿಂಬೆಹಣ್ಣನ್ನು ಅವರು 1 ಗ್ಲಾಸ್ ಬದಲಿ 2 ಗ್ಲಾಸ್ ಬದಲಿ 4 ಗ್ಲಾಸ್, ಬೆಳಗ್ಗೆ ಒಂದು 4 ಗ್ಲಾಸ್ ಕುಡೀರಿ, ಮಧ್ಯಾಹ್ನ ನಿಂಬೆಹಣ್ಣನ್ನು ಒಂದು 4 ಗ್ಲಾಸ್ ಕುಡೀರಿ, ರಾತ್ರಿ ಊಟ ಟೈಮ್ದಲ್ಲಿ ಒಂದು 4 ಗ್ಲಾಸ್ ಅಂದರೆ 1 ಲೀಟರಷ್ಟು ಮಾಡಿ ಕುಡೀರಿ ಅಂತ ಪ್ರಯೋಗ ಮಾಡಿ ಅವರು ಸಾಮಾನ್ಯವಾಗಿ ಬಹಳಷ್ಟು ರೋಗಗಳನ್ನು ವಾಸಿ ಮಾಡ್ತಾ ಇದ್ದಾರೆ. ತೂಕ ಇಳಿಸಲಿಕ್ಕೆ ಇದು ಬಹಳ ಅದ್ಭುತವಾದ ಒಂದು ನಿಂಬೆಹಣ್ಣು. ಯಾಕಂದರೆ ಒಳಗಡೆ ಇರುವ ಕೊಲೆಸ್ಟ್ರಾಲನ್ನು ಅದು ಕತ್ತರಿಸಿ ಹೊರಗೆ ಹಾಕುತ್ತೆ ನಿಂಬೆಹಣ್ಣು. ಅದನ್ನು ಅವರು ಪ್ರಯೋಗ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ವೈಯಕ್ತಿಕ ಒಂದು ಅನುಭವವನ್ನು ತಮಗೆ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ನಮ್ಮ ಶ್ರೀಮತಿಯವರ ಅಕ್ಕನ ಗಂಡ ಒಬ್ಬರಿದ್ದಾರೆ. ಅವರು ಬಹಳ ಕುಡಿತಾರೆ. ಕುಡಿ ಚಟ ಅವರಿಗೆ ಬಿಡಲಿಕ್ಕೆ ಆಗಲಿಲ್ಲ, ಬಿಟ್ಟೋಕ್ಕಾಗಿಲ್ಲ. ಈಗ ಆಗಲೇ 80 ವರ್ಷದ ಮೇಲಾಗಿದೆ. ಅವರು ಕಳೆದ 30-35 ವರ್ಷದಿಂದ ಕುಡಿತಾ ಇದ್ದಾರೆ. ಬೇರೆಯವರೆಲ್ಲ ಹೇಳ್ತಿರ್ತಾರೆ, ಮಾತಾಡ್ತಿರ್ತಾರೆ, ಇವರು ಏನ್ರಿ ಇವ್ರದ್ದು ಲಿವರ್ ಇಷ್ಟು ಸ್ಟ್ರಾಂಗ್ ಇದೆ, ಇಷ್ಟು ಕುಡಿದ್ರೂ ಸಹಿತ ಇವರು ಈ ವಾರದಲ್ಲೇ ಅವರು 2-3 ದಿವಸ ಎಣ್ಣೆ ಇರಲಿಲ್ಲ ಅಂದರೆ ಅವ್ರಿಗೆ ಆಗೋದಿಲ್ಲ.
ಅವರು ಯಾಕೆ ಹಿಂಗೆ ಬದುಕಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಅವರು ಕಂಡುಕೊಂಡೆ ಸತ್ಯ. ಯಾಕೆಂದರೆ ಇಷ್ಟೊತ್ತಿಗೆ ಲಿವರ್ ಫೇಲ್ ಆಗ್ಬೇಕಾಯ್ತು. ಅವ್ರು ಕುಡಿಯೋದು ನೋಡಿದರೆ ಕುಡಿದು ಕುಡಿದು ಇದಾಗ್ಬಿಡ್ತದೆ. ಅವ್ರಿಗೆ ಲಿವರ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅವರ ಆಹಾರದಲ್ಲಿ ಪ್ರತಿನಿತ್ಯ ನಿಂಬೆಹಣ್ಣು ಇಲ್ಲದೆ ಅವರು ಊಟ ಮಾಡೋದಿಲ್ಲ. ನಾನು ಕಂಡುಕೊಂಡ ಸತ್ಯ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು. ನಾನು ಹೇಳಿದೆ ಅವರಿಗೆ, ಆಮೇಲೆ ನೀವು ನಿಂಬೆಹಣ್ಣು ದಿವಸ ಉಪಯೋಗಿಸ್ತಿರಲ್ಲ, ಹಾಗಾಗಿ ಇವ್ರದ್ದು ಆಗಿಲ್ಲ ಅಂತ ನಮ್ಮ ಶ್ರೀಮತಿಯವರ ಅಕ್ಕನಿಗೆ ಹೇಳಿದೆ. ಅವ್ರಿಗೆ ಯಾಕೆ ತೊಂದರೆ, ಅವರು ಸಹಿತ ಪಾಪ ಕುಡಿದ ತಕ್ಷಣ ಜಗಳ ಮಾಡಿ ಮನೆಯಲ್ಲೆಲ್ಲ ಗದ್ದಲಿದ್ದೇ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಬೇಸರ ಆಗಿದ್ದಾರೆ. ಆದರೆ ಅಲ್ಲಿ ಕಂಡುಬರುವ ಸತ್ಯ ಏನಂದರೆ, ಆ ನಿಂಬೆಹಣ್ಣ ಪ್ರಯೋಗದಿಂದ ಈ ಒಂದು ಕುಡಿತದ ನಿವಾರಣೆ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೇನೆ. ಇಲ್ಲದೆ ಹೋದರೆ ಇಷ್ಟು ದಿವಸದಲ್ಲೇ ಅವರು ಇದಾಗಬೇಕಾಗಿತ್ತು, ಆ ಲಿವರ್ ಪ್ರಾಬ್ಲಮಿಂದ ಸಫರ್ ಆಗಬೇಕಾಗಿತ್ತು. ಅದು ಆಗಿಲ್ಲ. ಕಾರಣ ಈ ನಿಂಬೆಹಣ್ಣು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಈ ನಿಂಬೆಹಣ್ಣನ್ನು ನಾವು ಹೇಗೆ ಬಳಸಬೇಕು, ಅದು ನೀವು ಜ್ವರ ಬಂತ, ಜ್ವರದಲ್ಲಿ ನೀವು ನಿಂಬೆಹಣ್ಣು ಬಳಸಿ. ಹೊಟ್ಟೆ ನೋವಿಗೂ ಏನಾದ್ರು ಡೈಜೆಷನ್ ಪ್ರಾಬ್ಲಮ್ ಇದ್ದಾಗ ನಿಂಬೆಹಣ್ಣು ಪಾನಕ ಮಾಡಿ ಒಂದು ದಿವಸ ಕುಡಿದ್ಬಿಡಿ. ನಮಗೆ ಇದು ತೊಂದರೆ ಇದೆ ಅಂತಂದರೆ ನಿಂಬೆಹಣ್ಣನ್ನು ನೀವು ಎಲ್ಲ ತೊಂದರೆಗಳಲ್ಲಿ ಉಪಯೋಗಿಸ್ಬೋದು. ಆದರೆ ಒಂದರಲ್ಲಿ ಉಪಯೋಗಿಸೋಕ್ಕಾಗಲ್ಲ. ಯಾವುದರಲ್ಲಿ ಅಂದರೆ ಅಲ್ಸರ್ ಇತ್ತಂದರೆ, ಅಂದರೆ ಹೊಟ್ಟೆ ಒಳಗೆ ಹುಣ್ಣಾಗಿತ್ತು ಅಂದರೆ ಆಗ ನಿಂಬೆಹಣ್ಣನ್ನು ಬಳಸಬಾರ್ದು. ನಿಂಬೆಹಣ್ಣು ನಾವು ಅಸಿಡಿಕ್ ಅಂತೀವಿ, ನಾವು ಆಸಿಡ್ ಅಂತೀವಿ. ಆದರೆ ನಿಂಬೆಹಣ್ಣು ಒಳಗೆ ಹೋದರೆ ನಮ್ಮ ದೇಹದಲ್ಲಿ ಆಲ್ಕಲೈನ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ನೋಡಿ. ಆಲ್ಕಲೈನ್ ಅಂದರೆ ಕ್ಷಾರೀಯತೆ ಅಂತ, ಆಮ್ಲೀಯತೆ ಕ್ಷಾರೀಯತೆ ಅಂತ ನಾವು ಕರಿತೀವಿ. ನಿಂಬೆಹಣ್ಣು ಹೊರಗೆ ನಮಗೆ ಆಮ್ಲ ಅಂತ ಕಂಡರೂ ಒಳಗೆ ಹೋದಾಗ ನಮ್ಮ ದೇಹದಲ್ಲಿ ಅದು ಆಲ್ಕಲೈನ್ ಆಗಿ, ಅಂದರೆ ಆಮ್ಲೀಯತೆಯಾಗಿ ಅದು ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಸರಲ್ಲಿ ಒಂದು ಬಿಟ್ಟು ಯಾಕೆಂದರೆ ಗಾಯ ಆಗಿಬಿಟ್ಟಿರ್ತದೆ ಹೊಟ್ಟೆನಲ್ಲಿ, ಮತ್ತು ಈ ಹಣ್ಣು ಹಾಕಿದ ತಕ್ಷಣ ಅಲ್ಲಿ ಉರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಕೆಲವರು ಸಂದರ್ಭದಲ್ಲಿ ನೀರು ಕುಡಿದ್ರೂ ಸಹಿತ ಉರಿತಾ ಇರ್ತದೆ. ಅದಕ್ಕಾಗಿ ಆ ಸಂದರ್ಭ ಒಂದು ಬಿಟ್ಟು, ಆ ಸಂದರ್ಭದಲ್ಲಿ ಬೇರೆ ಇದೆ, ಬೂದುಗುಂಬಳಕಾಯಿ ಜ್ಯೂಸ್ ಇದೆ, ಎಳೆನೀರಿದೆ, ಬೇರೆ ಇದೆ, ಅವನು ತೊಗೋಬೋದು. ಆ ಒಂದು ಅಲ್ಸರ್ ಒಂದು ಬಿಟ್ಟು ಉಳಿದ ಎಲ್ಲ ಕಾಯಿಲೆಗಳಲ್ಲಿ ನಿಂಬೆಹಣ್ಣು ನಾವು ಯಥೇಚ್ಛವಾಗಿ ಬಳಸ್ಬೋದು. ಇನ್ನು ನಿಂಬೆಹಣ್ಣು ನಾವೇನು ಮಾಡ್ತೀವಿ, ನಿಂಬೆಹಣ್ಣು ಚಿತ್ರಾನ್ನ ಅಂತ ಮಾಡ್ತೀವಿ, ಲೆಮನ್ ರೈಸ್ ಅಂತ. ಲೆಮನ್ ರೈಸು ಮಾಡೋದು ಒಳ್ಳೆಯದಲ್ಲ. ಏಕೆಂದರೆ ನಿಂಬೆಹಣ್ಣು ಕೋಟಿಂಗ್ ಬಂತು ಅಂದರೆ ಲೆಮನ್ ಬರ್ತಾ ಇದೆ ಅಂತ ಬಾಡಿ ಲೆಮನ್ನಿಗೆ ಏನು ಬೇಕೋ ಅದನ್ನು ಜ್ಯೂಸನ್ನು ಸ್ರವಿಸಿ ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಲೆಮನ್ ರೈಸು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಸೊ ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆಗೋದು ಬಾಯಲ್ಲಿ, 30% ಕಾರ್ಬೋಹೈಡ್ರೇಟ್ಸು ಬಾಯಲ್ಲಿ ಡೈಜೆಸ್ಟ್ ಆಗುತ್ತೆ. ರೈಸ್ ಇರೋದು ಕಾರ್ಬೋಹೈಡ್ರೇಟ. ಹಾಗಾಗಿ ಆ ನಿಂಬೆಹಣ್ಣನ್ನು ಆ ರೈಸ್ ಜೊತೆ ಉಪಯೋಗಿಸೋದು ಅಷ್ಟು ಉಪಯೋಗ ಅಲ್ಲ, ಸರಿಯಲ್ಲ. ಅದನ್ನು ಪ್ರತ್ಯೇಕವಾಗಿ ಉಪಯೋಗಿಸಿದ್ರೆ ಒಳ್ಳೆಯದು. ಮತ್ತು ಆ ನಿಂಬೆಹಣ್ಣು ಯಾವಾಗ ನಾವು ಉಪಯೋಗಿಸ್ಬೇಕು, ಯಾವ ಸಂದರ್ಭದಲ್ಲಿ ಉಪಯೋಗಿಸಬಾರ್ದು ಅನ್ನೋದರ ವಿಷಯವನ್ನು ಮತ್ತೆ ನಾಳೆ ಪುನಃ ದೀರ್ಘವಾಗಿ ಚರ್ಚಿಸೋಣ ಅಂತ ಹೇಳ್ತಾ, ಈಗಾಗಲೇ 29 ನಿಮಿಷ ಆಗಿದೆ. 5:29, 5:30ಕ್ಕೆ ಪೂಜ್ಯರು ಮಾತಾಡಬೇಕಾಗಿರೋದ್ರಿಂದ ನನ್ನ ಮಾತಿಗೆ ಇಲ್ಲಿಗೆ ವಿರಾಮ ನೀಡ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಶ್ರೀ MG ಮುಳುಕೂರ್ ಅವರು ಲಿಂಬೆಹಣ್ಣಿನ ಸಾಧಕ ಮತ್ತು ಬಾಧಕಗಳ ಕುರಿತಾಗಿ 10 ನಿಮಿಷಗಳ ಕಾಲ ಚಿಂತನೆಯನ್ನ ನೀಡಿದ್ದಾರೆ. ಅದರ ಉಳಿದ ಭಾಗವನ್ನ ನಾವು ನಾಳೆಯಿಂದ ಮತ್ತೆ ಪ್ರಾರಂಭ ಮಾಡೋಣ. ಅವರಿಗೆ ಅನಂತ ಶರಣಾರ್ಥಿಯನ್ನು ಸಲ್ಲಿಸ್ತಾ ಸಮಯ 5:30 ಆಗಿದೆ. ಇನ್ಮೇಲೆ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಬಸವಲಿಂಗ ಮಹಾಸ್ವಾಮಿಗಳವರು ತಮ್ಮ ಅನುಭವವನ್ನ ಎಡೆ ಮಾಡಬೇಕೆಂದು ಅವರಲ್ಲಿ ವಿನ್ನಹ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಶರಣ ವಾಹಿನಿಯ ವಚನ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗಿರುವಂತಹ ತಂದೆ ತಾಯಿಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈಗ ತಾನೇ ಅಂಗೈಯಲ್ಲಿ ಆರೋಗ್ಯ ಅನ್ನೋದನ್ನು ಕುರಿತು ಮಾತಾಡಿದಂತಹ ಮುಖರು ಗುರುಗಳಲ್ಲಿ ಎಲ್ಲಾ ಕಾರ್ಯಕ್ರಮದ ಮೂಲ ರೂವಾರಿಗಳಂತ ತಾಯಾರು ಮುಪ್ಪತ್ತಿಗಳಲ್ಲಿ ಶರಣಂದು ಇವತ್ತಿನ ವಚನ ಸಪ್ತಕೋಟಿ ಮಹಾಮಂತ್ರಗಳು ತಾನಿರದಲ್ಲಿ, 94 ವ್ಯಾಪ್ತಿ ಪದಂಗಳು ತಾನಿರದಲ್ಲಿ, ಅಕಾರಾದಿ ಕ್ಷಕಾರಾಂತ್ಯದವಾದ 52 ಅಕ್ಷರಗಳು ತಾನಿರದಲ್ಲಿ, 36 ತತ್ವಗಳು ತಾನಿರದಲ್ಲಿ, ಷಟ್ಕಳೆ, ದ್ವಾದಶ ಕಳೆ, ಷೋಡಶೋಪಂಕಳೆಗಳು ತಾನಿರದಲ್ಲಿ, 64 ಕಳೆ ಜ್ಞಾನಾಂಗಗಳು ತಾನಿರದಲ್ಲಿ, ಇವೆಲ್ಲವೂ ಉನ್ನತಿ, ಉತ್ಪತ್ತಿ, ಸ್ಥಿತಿ, ಲಯವಾದ ಕಾರಣ ತನ್ನಿಂದ ಅಧಿಕವಪ್ಪ ಘನ ಒಂದಿಲ್ಲವಾಗಿ
ತಾನೇ ಪರಬ್ರಹ್ಮ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಸಪ್ತಕೋಟಿ ಅಂತಂದ್ರ 7 ಕೋಟಿ ಅಂತ ಅರ್ಥ. ಮಹಾಮಂತ್ರ ಅಂದ್ರ ಶ್ರೇಷ್ಠವೆನಿಸಿರುವ ಮಂತ್ರಗಳು ಅಥವಾ ಶ್ರೇಷ್ಠ ಸಾಧನೆಯ ಕಡೆಗೆ ಮುಖ ಮಾಡಿ ನಿಲ್ಲಿಸುವಂತವು, ಮನಸ್ಸನ್ನ ಏಕಾಗ್ರತೆಗೆ ಒಳಪಡಿಸುವಂತಹ ಶಬ್ದಗಳ ಉಚ್ಚಾರವನ್ನ ಮಂತ್ರ ಅಂತ ಕರಿಬಹುದು. ಇನ್ನ ವ್ಯೋಮ ವ್ಯಾಪ್ತಿ ಅಂದ್ರ ಪದಾದ್ವಗಳು ಅಂತೇಳಿ. ಇನ್ನ ಪದಾದ್ವಗಳ ಅಂದ್ರೆ ಏನು ಅಂತಂದ್ರ 94 ಅಕಾರಾದಿ ಕ್ಷಕಾರಾದಿ 52 ಅಕ್ಷರಗಳು ವರ್ಣೋದ್ಭವಗಳು. ಇನ್ನ 36 ತತ್ವಗಳು ತತ್ವಾದಿಗಳು. ಇನ್ ಷಟ್ ಕಳೆ, ದ್ವಾದಶ ಕಳೆ, ಷಡ್ಶೋಪಂ ಕಳೆ, 64 ಕಳೆಗಳು ಅಂತ ಏನ್ ಕರಿತೇವಲ್ಲ, ಈ ಕಲಾದ್ವಗಳು ಬಾಣಾದ್ವಗಳು ಇವೆಲ್ಲವುಗಳು ತನ್ನಲ್ಲೇ ಒಟ್ಟು 6 ಅದ್ವಗಳು. ಮೊತ್ತ ಏನಾಗೈತಿ ಅಂತಂದ್ರ ಇವೆಲ್ಲದ ಮೂಲ ಮೊತ್ತ ಏನೈತಿ ಅಂದ್ರೆ ಅದು ಓಂಕಾರ ಆಗೈತಿ. ಉತ್ಪತ್ತಿ, ಸ್ಥಿತಿ, ಲಯ, ಪ್ರಾರಂಭ, ಮಧ್ಯಂತರ, ಮುಕ್ತಾಯ ಅಂತ ಈ ಶಬ್ದಾರ್ಥಗಳನ್ನ ತಗೊಂತ ಹೋದ್ರ ಪರಮಾತ್ಮನ ಪರಮಾರೂಢನೆಂದು ನಾವು ಕರಿತೀವಿ. ಅಂತಹ ಪರಮಾರೂಢನಾಗಿರುವಂತಹ ಪರಮಾತ್ಮಗ ನಾವು ಇನ್ನೊಂದು ಏನಂತ ಕರಿತೀವಿ ಅಂತಂದ್ರ ಅವನನ್ನೇ ನಾವು ಓಂಕಾರ ಸ್ವರೂಪನಾದವನು, ಓಂಕಾರವೆಂದು ಪರಶಿವನ ಓಂಕಾರವೇ ಪರಶಿವ ಅಂತ ಹೇಳ್ತೀವಿ. ಇವೆರಡು ಅವಿನಾಭಾವ ಸಂಬಂಧವಿದ್ದರಿಂದ ಆತನ ಆರೂಢ ಮತ್ತು ಓಂಕಾರ ಭಿನ್ನ ಅಲ್ಲ ಅಂತ ಹೇಳ್ತೀವಿ. ಹೀಗೆ ಕರೆಯಲ್ಪಡುವಂತ ಓಂಕಾರದಿಂದಲೇ 7 ಕೋಟಿ ಮಂತ್ರಗಳಾಗಿವೆ ಅಂತ. ಎಷ್ಟೇ ಮಂತ್ರಗಳು ನಾವು ಯಾರ್ಯಾರಿಗೆ ಯಾರ್ಯಾರ ಮೇಲೆ ಭಕ್ತಿ ಇರ್ತದ ಆಯಾ ಮಂತ್ರ ಹೇಳ್ತಿರ್ತಾರ. ಹಾಗೆ ಯಾರ್ಯಾರಿಗೆ ಏನ್ ಬೇಕು ಆ ಮಂತ್ರವನ್ನ ಹೇಳುವಾಗ ಆ ಮೂಲ ಮಂತ್ರಗಳೆಲ್ಲಕ್ಕೂ ಯಾವ್ದು ಕಾರಣ ಅಂದ್ರ ಅದು ಓಂಕಾರ ಕಾರಣ ಆಗಿರ್ತತಿ. ಯಾಕ ಓಂಕಾರನ ಕಾರಣ ಅಂತಂದ್ರ ಎಲ್ಲಾ 7 ಕೋಟಿ ಮಂತ್ರಗಳು ಅಲ್ಲಿಂದ ಹುಟ್ಟವು. ಅಷ್ಟ ಅಲ್ಲ, 94 ಪದಗಳು ಅಂತ ಏನದಾವಲ್ಲ, ಆ 94 ಪದಗಳಿರುವ ಪದದ್ವಾರಗಳಾಗ್ಲಿ, ಅಕಾರದಿಂದ ಕ್ಷಕಾರದವರೆಗೆ ಇರುವ 52 ಅಕ್ಷರಗಳ ಇರು ಅಥವಾ ವರ್ಣಮಾಲೆ ಅಂತ ಏನ್ ಕರಿತೀವಲ್ಲ ಅವಾಗಿರ್ಲಿ, ವರ್ಣದ್ವಾರಗಳಾಗಿರ್ಲಿ. ಅದನ್ನ ಹಂಗ ವರ್ಣದ್ವಾರಗಳಂತ ನೋಡುವಾಗ ಶಿವತತ್ವದ ಅನ್ನುವಂಥದ್ದು ಒಂದಾದ್ರ ಆತ್ಮತತ್ವ ಅನ್ನುವಂಥದ್ದು 25 ಅದಾವ. ಮತ್ತ ಅದೇ ವಿದ್ಯಾತತ್ವ ಅನ್ನುವಂಥದ್ದು 10. ಹೀಗೆ ಆ 25 ಮತ್ತು 10 ಒಂದು ಏನಾಗ್ಬಿಡ್ತೈತಿ ಅಂತಂದ್ರ 36 ತತ್ವಗಳಾಗಿ 6, 12, 16 ಕಲೆಗಳೆಂಬ 34 ಕಲೆಗಳಿರುವ ಕಲಾದ್ವಗಳಲ್ಲಿ 274 ಕಲೆಗಳೆನಿಸ್ತಾವ. ಇಂತಹ ಗುಣದ್ವಾಗಳಲ್ಲಿ ಒಟ್ಟು 6 ಅಕ್ಷರಗಳು ಬರುವ ಎಲ್ಲ ಪದ್ಯಗಳು ಮಂತ್ರಗಳು, ವರ್ಣಗಳು, ತತ್ವಗಳು, ಕಲೆಗಳು, ಭುವನಗಳೆಲ್ಲವೂ ಮೂಲ ಓಂಕಾರದಿಂದಲೇ ಹೊರಹೊಮ್ಮಿರುವುದರಿಂದ ಅವೆಲ್ಲವುಗಳು ಓಂಕಾರದಲ್ಲೇ ಅಡಗ್ತವ, ಓಂಕಾರದಲ್ಲೇ ತೋರ್ತವ, ಮತ್ತ ಹೊಳ್ಳಿ ಓಂಕಾರದಿಂದ ಪ್ರಕಟಗೊಳ್ತವ. ಒಟ್ಟಿನಲ್ಲಿ ಒಟ್ಟ ಶಬ್ದಗಳ ಮೊತ್ತ ಅಂತ ಏನ್ ಕರಿತೀವಲ್ಲ ನಾವು, ಅ ಈ ಇಂದ ಹಿಡ್ಕೊಂಡು ಜ್ಞ ಮಟನು ಈ ಎಲ್ಲವ ಪದಗಳ ಮೂಲ ಬಿಂದು ಯಾವ್ದಂದ್ರ ಅದು ಓಂಕಾರ. ಅಲ್ಲಿಂದನೇ ಅವು ಅಡಗ್ತಾವ, ಅಲ್ಲಿಂದ ತೋರ್ತವ. ಆದ್ದರಿಂದನೇ ನಾವ್ ಏನ್ ಮಾಡ್ತೇವೆ ಅಂದ್ರ ಹೊರಹೊಮ್ಮಿದಂತ ವಿವಿಧ ಪದ್ಯ, ವಿವಿಧ ಅಕ್ಷರಗಳಿಗೆ ಶಬ್ದ ಮತ್ತು ಅರ್ಥವನ್ನ ನೀಡಿ ಮತ್ತೆ ಮರಳಿ ಓಂಕಾರವನ್ನ ಅಡಗುವ 80 ಓಂಕಾರಗಳು ಅಡಗುತ್ತಾವಲ್ಲ ಅದನ್ನ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರ. ಅವೆಲ್ಲವೂ ಅಲ್ಲೇ ಹುಡ್ತಾವ ಮತ್ತ ಹೊಳ್ಳಿ ಅಲ್ಲೇ ಅಡಗ್ತಾವ. ಆದ ಕಾರಣ ಅದು ಹೆಂಗೆ ಅಂತ ನೋಡಕತ್ರ ಈಗೇನು ಓಂಕಾರ ಅಂತ ಕರಿತೀವಲ್ಲ, ಆ ಓಂಕಾರದೊಳಗಿನ ಅಕಾರದ ಮತ್ತ ಮಕಾರದ ಮತ್ತು ಓಂಕಾರದ ಈ 3 ಅಕ್ಷರಗಳು ಕೂಡ 3 ಅಕ್ಷರಗಳಲ್ಲಿ ಅಕಾರದಿ ಸ್ವರಾಕ್ಷರಗಳು ಅಂತ ಬರ್ತಾವ, ಅವು 16 ಅದಾವ. ಇನ್ನು ಉಕಾರದೊಳಗ ವಿಕಾಲಾಕ್ಷರಗಳು ಅಂತ ಬರ್ತಾವ, ಅಂದ್ರೆ ವ್ಯಂಜನಗಳು ಅಂತ ಏನ್ ಕರಿತೀವಲ್ಲ ಅವು 25 ಅದಾವ. ಇನ್ನ ಮಕಾರದಿಂದ ವ್ಯಾಪಾಕ್ಷರವನ್ನು ನೋಡಕತ್ತೀವಿ ಅಂದ್ರೆ 11. ಒಟ್ಟು 52 ಅಕ್ಷರಗಳಾಗಿ ಅವು ಒಂದಕ್ಕೊಂದು ಸಂಯೋಗ ಹೊಂದಿ ಏನಾಗ್ತಾವ ಅಂದ್ರ ಮಂತ್ರ ಆಗಿ ಮಾರ್ಪಡ್ತಾವ. ಹಾಗೆ ಮಂತ್ರ ಆಗಿ ಮಾರ್ಪಡುವಂತಹ ಪದ್ಯ ಆಗ್ಲಿ, ವರ್ಣ ಆಗ್ಲಿ, ತತ್ವ ಆಗ್ಲಿ, ಕಲೆ ಆಗ್ಲಿ, ಇವುಗಳಿಗೆ ಏನಂತ ಕರಿತೀವಿ ಅಂತಂದ್ರ ಗುಣಗಳೆಂಬ 6 ಅನುಭವಗಳು ಬರ್ತಾವ. ಅವ ಮಂತ್ರ, ಪದ್ಯ, ವರ್ಣ, ತತ್ವ, ಕಲೆ, ಗುಣಗಳೆಂಬ ಈ 6 ಬರುವ ಎಲ್ಲಗಳು ಕೂಡ ಎಲ್ಲಿಂದ ಹೊಮ್ತಾವ ಅಂದ್ರ ಇವು ಕೂಡ ಅದೇ ಓಂಕಾರದಿಂದ ಹೊಮ್ತಾವ. ಸ್ವಲ್ಪ ಕಾಲ ನಾವೇನಾರ ಪಸರಿಸ್ತೇವಿ ಅಂತಂದ್ರ ಅಥವಾ ಅನಂತರ ಏನಾರ ಅಡಗ್ತಾವ ಅಂತಂದ್ರ ಅವೆಲ್ಲವೂ ಕೂಡ ಪಸರಿಸಿ ಅಡಗುವ ಎಲ್ಲ ಕ್ರಿಯೆ ಏನಾಗೈತಂದ್ರ ಆ 7 ಕೋಟಿ ಮಂತ್ರಗಳಾಗಲಿ, 94 ಪದಗಳಾಗ್ಲಿ, 224 ಗುಣಗಳಾಗ್ಲಿ, ಅಥವಾ 36 ತತ್ವಗಳಾಗ್ಲಿ, 34 ಕಲೆಗಳಾಗ್ಲಿ,
6 ಶಾಸ್ತ್ರಗಳಾಗ್ಲಿ 4 ವೇದಗಳಾಗ್ಲಿ ಎಲ್ಲವೂ ಓಂಕಾರವೆಂಬುದು ಅದರ ಮೂಲ ಬೀಜ ಮಂತ್ರ. ಅವುಗಳಿಂದಲೇ ಉತ್ಪತ್ತಿಯಾದ ವೃಕ್ಷದ ವಿವಿಧ ಶಾಖೆಗಳು. ಆ ವೃಕ್ಷ ತೋರಿ ಅಡಗುವುದು, ಅದರ ಬೀಜವೆಂದು ಅಡಗದು. ಅದು ಹಂಗ ಇರ್ತದ. ಅದು ಅವಿನಾಶ, ಅದು ಶಾಶ್ವತ ತತ್ವ. ಅದೇ ರೀತಿ ಎಲ್ಲವೂ ಯಾವಾಗಲೂ ಇರುವುದರಿಂದ ಅದುವೇ ಪರಬ್ರಹ್ಮವೆನಿಸಿಕೊಂಡಿರುವುದು, ಅದೇ ಸರ್ವವ್ಯಾಪಕ ಅನ್ಸಿರುವುದು ಅಂತ ಇಲ್ಲಿ ಹೇಳಿದ್ರ ವಚನದ ಮೂಲ ಕಡೆ ಸ್ವಲ್ಪ ಮುಖ ಮಾಡಿಬಿಟ್ವಿ ಅಂದ್ರ ನಮ್ಮೊಳಗನು ಕೂಡ ಅಂಗದ ಅರಿವಿನ ಅಂಗದೊಳಗ 52 ಅಕ್ಷರಗಳು ಎಲ್ಲೆಲ್ಲವ ಅಂದ್ರೂ ಕೂಡ ಶರಣ ಹೇಳ್ಕೊಂತ ಹೋಗ್ತಾರ. ನಮ್ಮ ಸಹಸ್ರ ಕಮಲದಲ್ಲಿ ಅಕಾರ ಉಕಾರ ಮಕಾರ ಎಲ್ಲೈತಿ, ಅಲ್ಲಿ ಓಂಕಾರ ಎಲ್ಲೈತಿ, ಅದಕ್ಕೆ ಅಧೀನವಾದಂತಹ ಮಂತ್ರ ಶಬ್ದಗಳು ಮತ್ತ ಆ ನಮ್ಮ ಅಣುಚಕ್ರಗಳು ಎಲ್ಲೆಲ್ಲಿ ಕುಂತಾವ ಅಂದನು ಕೂಡ ಶರಣ ಹೇಳ್ತಾರ. ಹಾಗೆ ಕುಂದ್ರುವಂತ ಎಲ್ಲ ಶಬ್ದಗಳು ಸಪ್ತಕೋಟಿ ಮಹಾಮಂತ್ರಗಳು ಅಂತ ಏನ್ ಹೇಳ್ತೇವಲ್ಲ, ಅವು ಎಲ್ಲೇ ಉದಯ ಆಗ್ತಾವ, ಎಲ್ಲಿ ಅಡಗ್ತಾವ, ಎಲ್ಲಿ ತೋರ್ತಾವ ಅಂದ್ರ ಕೊನೆ ಮಾತವ್ರದು ತಾನಿದ್ದಲ್ಲಿ ಅಂತಾರ. ಈ 7 ಕೋಟಿ ಮಂತ್ರಗಳನ್ನ ಮನುಷ್ಯ ತನ್ನ ಜ್ಞಾನ ಚಕ್ಷುವಿನಿಂದ ಹಿಡ್ಕೊಂಡು ಅವುಗಳನ್ನ ಯಾರೋ ಹರಿ ಹರಿ ಅಂದ್ರು, ಯಾರೋ ರಾಮ ರಾಮ ಅಂದ್ರು, ಯಾರೋ ಕೃಷ್ಣ ಕೃಷ್ಣ ಅಂದ್ರು, ಯಾರೋ ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಅಂದ್ರು, ಇನ್ಯಾರೋ ಓಂ ನಮಃ ಶಿವಾಯ ಅಂದ್ರು, ಇನ್ಯಾರೋ ಶಕ್ತಿ ಅಂದ್ರು. ಯಾರ್ಯಾರು ತಮ್ಮ ಅನುಭೂತಿಗೆ ಬಂದಂಗ ಯಾವ್ಯಾವ ಮಂತ್ರವನ್ನ ಹೇಳ್ಕೊಂತ ಹೊಂಟಾರಲ್ಲ, ಯಾರು ಹೆಂಗಾರ ಎತ್ತಾಗಿಂದಾರ ಏನಾರ ತಗೊಂಡ್ ಹೋದ್ರು ಕೂಡ ಆ ಮಂತ್ರದ ಮೂಲ ಅರ್ಥ ಏನೈತಿ ಅಂದ್ರ ಅದು ಓಂಕಾರ ಐತಿ. ಯಾವ ಶಬ್ದಗಳು ಎಲ್ಲಿಂದ ಹುಟ್ಟಿ ಎಲ್ಲಿ ಅಡಗಿದ್ರು ಕೂಡ ಆ ಎಲ್ಲ ಶಬ್ದಗಳು ಎಲ್ಲಿಂದ ಹುಟ್ಟಕತ್ತವ, ಅದಕ್ಕ ತಾಯಿ ಬೇರೆ ಯಾವ್ದಂದ್ರ ಅದೇ ಓಂಕಾರ. ಅಲ್ಲಿಂದನೇ ಎಲ್ಲ ಹುಟ್ಟಬೇಕು. ಯಾಕ ಅಂತಂದ್ರ ನೀ ಯಾವ ಶಬ್ದಾರ ಮಾತಾಡ್ಲಿ, ನಾನ್ ಇಷ್ಟೆಲ್ಲ ಅನುಭವ ಮಾಡಾಕತ್ತೀನಿ ಅಂದ್ರ ನನ್ನೊಳಗ್ ಬರುವಂತ ಅನಂತ ಶಬ್ದಗಳದಾವಲ್ಲ, ಆ ಅನಂತ ಶಬ್ದಗಳ ಮೂಲ ಬಿಂದುವೆ ಯಾವ್ದಂದ್ರ ಓಂಕಾರ. ಅದ್ರೊಳಗನ ಅಕಾರ ಉಕಾರ ಮಕಾರ ಐತಿ, ಮತ್ತ ಅದ್ರೊಳಗನ ನಾದ ಬಿಂದು ಕಳೆ ಐತಿ, ಮತ್ತ ಅದ್ರೊಳಗನ ಈ ಎಲ್ಲಾ 52 ಅಕ್ಷರಗಳು ಅಡ್ಕೊಂಡು ಕುಂತಾವ. ಹಾಗೆ ಎಲ್ಲದಕ್ಕೂ ಮೂಲ ಕಾರಣ ಅದೇ ಆದ ಬಳಕ ಇವೆಲ್ಲಗಳು ನಡ್ಲಿಕ್ಕೆ ಎಲ್ಲಿಂದ ಸಾಧ್ಯ ಅಂದ್ರ ನೀನಿರ್ದಲ್ಲಿ. ಆ ಭಗವಂತನ ಮೂಲ ಸ್ವರೂಪವೇ ಈ ಮಂತ್ರ ಅಂತ ಯಾರು ತಿಳ್ಕೊಂತಾರೋ ಅವರಿಗೆ ಭಗವಂತನ ದರ್ಶನ ಆಕತಿ. ಅದನ್ ಬಿಟ್ಟು ಈ ಶಬ್ದನ ಭಗವಂತ ಎಷ್ಟ್ ಮಂದಿ ತಿಳ್ಕೊಂಡಿರಿ ಹೇಳ್ರಿ, ಭಾರಿ ಮಜಾ ಅದ. ಎಷ್ಟ್ ಮಂದಿ ಹಿಂಗ ತಿಳ್ಕೊಂಡ್ ಕುಂತಿಲ್ ಹೇಳ್ರಿ. 52 ಅಕ್ಷರಗಳು ಓಂಕಾರದಿಂದ ಉದಯವಾದವು ಅಂತ ತಿಳ್ಕೊಂಡು ಎಷ್ಟ್ ಮಂದಿ ಬರೇ ಆ ನಮ್ 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 ಅಂತ ಬಡಬಡ್ಸುತ್ತ ಕುಂತ್ಬಿಟ್ರ. ಅದನ್ನ ಮೀರಿ ಹೋಗಕ್ ಯಾರ ಕಡೆ ಆಗತ್ತಿಲ್ಲ. ಬೆಳಿಗ್ಗೆ ಕೈಯೊಳಗ ಜಪಮಾಲೆ, ಸಾಯಂಕಾಲ ಕೈಯೊಳಗ ಜಪಮಾಲೆ, ಒಂದಿಷ್ಟು ಬಸ್ನೆ ಹೊಂಟರು ಜಪಮಾಲೆ. ವಾಸ್ತವದಲ್ಲಿ ಅಲ್ಲಿ ಎಲ್ಲರೂ ಆ ಶಬ್ದಕ್ಕೆ ಜೊತೆ ಬಿದಿರ್ತಾರೆ ಹೊರತು ಆ ಶಬ್ದದಿಂದ ಆಚೆ ಹೋಗಿ ಅದಕ್ಕೆ ಮೂಲ ಮಂತ್ರ ಐತಲ್ಲ ಓಂಕಾರ, ಅದು ಎಲ್ಲಿಂದ ಬಂತು ಅಂತ ನೋಡುವಂತ ಪ್ರಯತ್ನವನ್ನ ನಾವು ಮಾಡಕತ್ತಿಲ್ಲ, ಯಾರು ಮಾಡಕತ್ತಿಲ್ಲ. ಹಿಂಗಾಗಿ ಅವ್ರ ಏನಾಗ್ಬಿಟ್ಟಾರ ಪಾಪ ಅಂತಂದ್ರ ಗುರು ಕೊಟ್ಟ ಮಂತ್ರ ಅಂತ ಹೇಳಿ ಆ ಮಂತ್ರಕ್ಕೆ ಸಿಕ್ಕೊಂಡ್ಕೊಂತಾರ ಹೊರತು ಅದನ್ನ ಮೀರಿ ಇಲ್ಲಿ ಮಂತ್ರ ಅಂದ್ರ ದೇಹ ಮನ ಭಾವವನ್ನ ನೆನಪಿರ್ಲಿ ಕ್ರಿಯೆಗೆ ಒಳಪಟ್ಟು ಇಂದ್ರಿಯ ಸುಖಕ್ಕ ಒಳಪಟ್ಟಂತಹ ಪ್ರಪಂಚದ ಭೋಗ ಭಾಗ್ಯವನ್ನ ಕುರಿತು ನಲಿದಾಡುವಂತಹ ದೇಹ ಸುಖ, ಅದಕ್ಕೆ ಅಧೀನವಾಗಿ ನಿಲ್ಲುವಂತಹ ಮನದ ಸುಖ, ಅದುವೇ ಸತ್ಯ ಅಂತ ನಿಲ್ಲುವಂತಹ ಭಾವದ ಭ್ರಮೆ, ಈ ಮೂರನ್ನ ಕಳಚಿ ತನು ಮನ ಭಾವವನ್ನ ಒಂದೇ ರೇಖೆಯೊಳಗ ತಂದು ಅಲ್ಲಿ ತನ್ನನ್ನ ಮರಿಸಿ ತಾನು ಕೂಡುವಂತ ಕ್ರಿಯೆಗೆ ಮಂತ್ರ ಅಂತ ಕರೀತಾರ. ಇದು ಪುಸ್ತಕದಲ್ಲಿ ಕೇಳಿಸಿಯಂಗಿಲ್ಲ. ಈ ರೀತಿ ಇರುವಂತಹ ಮಂತ್ರಸ್ಥಲ ನಾವೇನ್ ಮಾಡ್ಬಿಟ್ಟಿವಿ ಅಂತಂದ್ರ ಏಕರೂಪಕ್ಕೆ ಬಾರದೆ ಬದ್ಧ ಕೂಡುವುದು, ಶಿವನ ಕಡೆಗೆ ಮುಖ ಮಾಡಿ ನಿಲ್ಲಕ್ಕೆ ಏಕರೂಪವಾಗಿ ಮನವನ್ನ ಲಯಗೊಳಿಸುವಂತ ಶಕ್ತಿಯನ್ನ ಹೊಂದಿರುವಂತ ಒಂದು ಶಬ್ದದ ಅರ್ಥ ಅಂತ ತಿಳ್ಕೊತೇವಿ. ಹಂಗ ತಿಳ್ಕೊಂಡಂತ ನಾವುಗಳೇನ್ ಮಾಡ್ತೇವೆ ಅಂತಂದ್ರ ಅದು ಶಬ್ದೊಳಗನ ಜೋತು ಬಿಡ್ತೇವಿ. ಅದನ್ನ ಹೇಳ್ತಾ ಹೇಳ್ತಾ ಅದನ್ನ ದಾಟಿ ಹೋಗ್ಬೇಕಾಗಿತ್ತು, ಅದನ್ನೇನ್ ಮಾಡ್ಬಿಟ್ವಿ ಅಂತಂದ್ರ ಅದ ಅಕ್ಷರೊಳಗ ಕುತ್ಕೊಂಡ್ಬಿಟ್ವಿ. ಅದಕ್ಕೆ ಬಹಳಷ್ಟು ಮಂದಿಗೆ ಇವತ್ತಿಗೂ ನಾವು ಹೇಳ್ತಿರ್ತೇವಿ ಏನಂತ, ಅವ್ರು ಹೇಳ್ತಿರ್ತಾರ ಲಕ್ಷ ಮಂತ್ರವನ್ನ ಬರೀರಿ ಚಲೋ ಆಗ್ತದ, ಇಡೀ ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ ಬರೀರಿ ಬಹಳ ಚಲೋ ಆಗ್ತದ, ಮಂತ್ರ ಉಚ್ಚಾರಣೆ ಮಾಡ್ರಿ, 108 ಸಲ ಅನ್ರಿ, 1008 ಸಲ ಅನ್ರಿ, ಯಾರ್ಯಾರಿಗೆ ಹೆಂಗ್ ಬೇಕು ಅವ್ರವ್ರ ಅನುಕೂಲಕ್ಕೆ ಅವ್ರು ಹೇಳ್ತಾರ. ಅಲ್ಲ, ಇಲ್ಲಿ ಕೆಲವು ಪ್ರಶ್ನೆ ಏನಂದ್ರ ನಾವು ಉಚ್ಚಾರಣೆ ಮಾಡಾಕದೇ ತಪ್ಪು ಅಂತ ಹೇಳಕತ್ತಿಲ್ಲ. ಆ ಎಲ್ಲಾ ಅಕ್ಷರಗಳ ಎದರಿಂದ ಹುಟ್ಟೇವ ಅಂದ್ರ ಓಂಕಾರ ಅನ್ನುವಂತ ಮೂಲ ಬೀಜದಿಂದ ಹುಟ್ಟೇವ. ಇಲ್ಲಿ ಅದನ್ನು ಮೀರಿ ಹೋಗ್ತಾರ ಅವ್ರ ಶರಣ ಏನಂತಾರ, ಹಾಗಾದ್ರೆ ಆ ಓಂಕಾರ ಅನ್ನುವಂತ ಶಬ್ದ ಎಲ್ಲಿಂದ ಬಂತು ಅಂತಾರ ಅವ್ರು. ಯಾರೇ
ಇವತ್ತಿನ ನಾಸಾ ಸ್ಟಡಿ ಸೆಂಟರ್ ಆಗಿರ್ಬೋದು ಅಥವಾ ಅಮೆರಿಕನ್ ನಾಸಾ ಸ್ಟಡಿ ಸೆಂಟರ್ ಏನು ಒಂದು ರಿಸರ್ಚ್ ಮಾಡೈತೆ ಅಂತಂದ್ರ ಈ ಗೋ ಅಂಡ್ ಸರ್ಚ್ ನೀವು ಯೂಟ್ಯೂಬ್, ನೀವು ಈಗ ಸದ್ಯಕ್ಕ ಈ ಕಾರ್ಯಕ್ರಮದ ಮೇಲೆ ಹೋಗಿ ಯೂಟ್ಯೂಬ್ ಸರ್ಚ್ ಮಾಡ್ರಿ. ಬಹಳ ಸಲ ನಾಸಾ ಸ್ಟಡಿ ಸೆಂಟರ್ ಬಿಟ್ಟಿದ್ದು ಒಂದ್ ಏನ್ ಕೇಳ್ತು ಅಂತಂದ್ರ, ಸೂರ್ಯನ ಮೇಲ್ಮೈ ಕಕ್ಷದ ಸುತ್ತಲೂ ಏನೋ ಒಂದು ವೈಬ್ರೇಷನ್ ಅಂತ ಐತಲ್ಲ, ಕಣಗಳ ಒಟ್ಟು ಬೆಳಕಿನ ಮೊತ್ತದ ವೈಬ್ರೇಷನ್. ಆ ವೈಬ್ರೇಷನ್ ಒಳಗೆ ಏನೈತಿ ಅಂತಂದ್ರೆ ಓಂ ಅಂತಿರ್ತದಂತದ. ಬಹಳಷ್ಟು ಮಂದಿ ಸ್ಯಾಟಲೈಟ್ ಕನೆಕ್ಟ್ ಮಾಡ್ಕೊಂಡ್ ಬಿಟ್ಟಿದ್ರು ಅಂತ ಹೇಳಿ. ಇಟ್ಸ್ ಕನೆಕ್ಟ್ ಟು ದಿ ನಾಸಾ ಸ್ಟಡಿ ಸೆಂಟರ್, ಐ ಡೋಂಟ್ ನೋ ಹೌ. ಬಟ್ ಅದನ್ನ ವಚನದಲ್ಲಿ ಓದ್ತಾ ಹೊಂಟ್ರ ಅದನ್ನ ಹೇಳ್ತಾರ ಅವ್ರು. ಅಖಂಡ ಅಂತ ಏನ್ ಹೇಳ್ತಾರಂತಂದ ಅವರು, ಅಖಂಡ ವಸ್ತುವಿನ ಪರಮೋತ್ಪತ್ತಿಯ ಮೇಲಿರುವ ಮಹಾ ಬೆಳಗ್ಗೆ ಓಂಕಾರ. ಅಲ್ಲಿ ಹೋಗಿ ನೋಡಿದಾಗ ಆ ಶಬ್ದವೇ ಅದರಿಂದ ಗುರುತಿಸದಂತಂದ್ರ ಈ ಜಗತ್ತಿನ ಸೃಷ್ಟಿಯ ಮಹಾಸ್ಫೋಟ ಅಂತ ಏನ್ ಕರಿತೇವಲ್ಲ, ಈ ಅಕ್ಷರಗಳನ್ನ ಅವನ್ನೆಲ್ಲ ಬಿಟ್ಬಿಡ್ರಿ. ಈ ಜಗತ್ತಿನ ಮಹಾಸ್ಫೋಟ ಅಂತ ಏನ್ ಕರಿತೇವಲ್ಲ, ಆ ಮಹಾಸ್ಫೋಟವೇ ಏನಾಗೈತಿ ಅಂದ್ರ ಸದೈವ ಓಂ ಅನ್ನುವಂತ ಓಂಕಾರ ಆಗೈತಿ. ಅಂತಹ ಓಂಕಾರವೇ ಅದರ ವೈಬ್ರೇಷನ್. ಈಗ ನಾವು ಪೂಜೆ ಕುಂತಾಗ ಮತ್ತು ಗುಡಿ ಒಳಗ ಟಣ್ ಅಂತ ಗಟ್ಟಿ ಬರ್ಸ್ತೇವೆ. ಆ ಗಟ್ಟಿ ಬರ್ಸುವಂತ ಮೂಲ ಉದ್ದೇಶ ಏನಂತಂದ್ರ, ಆ ಗಂಟೆಯ ನಾದದ ವೈಬ್ರೇಷನ್ ಏನೈತ್ ನೋಡ್ರಿ, ಆ ವೈಬ್ರೇಷನ್ ಏನೈತ್ ನೋಡ್ರಿ, ಅದು ಓಂ ಅಂತ ಹೊರಡ್ತದ. ಹಾಗೆ ಓಂ ಅನ್ನುವಂತ ಹೊರಡುವಾಗ ನಾವೆಲ್ಲಾ ಸೃಷ್ಟಿಗೊಳ್ಳುವಂತಹ ಮೂಲ ವಸ್ತುವಿನ ಆಚೆ ಆ ಓಂಕಾರ ರೂಪವೇ ನಾವೆಲ್ಲರೂ ಆಗಿದ್ರಿಂದ ಆ ಘಂಟಾನಾದ ನಮ್ಮ ಕರ್ಣವನ್ನ ಎಚ್ಚರಿಸ್ತದ. ನೀನು ಹೊರಟಿರುವುದು ಶಿವನ್ ಕಡೆ ಮುಖ ಮಾಡಿ ಶಿವಜ್ಞಾನಕ್ಕ ಅಂತ ಹೊಂಟಿದಿ. ಅದಕ್ಕ ನಾವು ಲಿಂಗಾಯತರು ಲಿಂಗ ಪೂಜೆ ಮಾಡುವಾಗ ಘಂಟಾನಾದವನ್ನ ಮಾಡಿ ಸಕ್ಕರೆಯನ್ನ ಬಾಯಲ್ಲಿ ಹಾಕೊಂಡು ಫಲಪುಷ್ಪಗಳನ್ನ ಇರಿಸಿ ಗುಗ್ಗಳ ಕರ್ಪೂರಾರ್ತಿಯನ್ನ ಮಾಡಿ ಗಂಧಾಕ್ಷತೆ ನಮಗ್ ಸಂಬಂಧಪಟ್ಟಿದ್ದಲ್ಲ, ಈ ಪೂಜೆಯನ್ನ ಮಾಡ್ತಾ ಮಾಡ್ತಾ ಹೊರಮುಖವಾಗಿರುವಂತ 5 ಇಂದ್ರಿಯಗಳನ್ನ ಅಂತರ್ಮುಖ ಮಾಡ್ಲಿಕ್ಕೆ ಬೇಕಾಗಿರುವಂತ ಪ್ರಾಥಮಿಕ ಪರಿಕರಗಳಿವು. ಸಿಕ್ಕೋಬೇಡ ಅಂತ ಹೇಳ್ತಾರೆ ಶರಣರಲ್ಲೇ. ಯಾಕ? ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಷ್ಟವಿಧಾರ್ಚನೆ, ದೀಪ, ಅಕ್ಷತೆ, ಧೂಪ, ಗಂಧ, ಫಲ, ಪುಷ್ಪ, ಸಕ್ಕರೆ, ನೈವೇದ್ಯ ಇವನ್ನೆಲ್ಲಾ ಮಾಡಿ ಅವ್ರನ್ನ ಒಲಿಸುತ್ತಿ ಅಂದ್ರ ಆತ ಬಹಿರಂಗ ವ್ಯವಹಾರ ದೂರಸ್ಥನು. ಇವೆಲ್ಲವನ್ನ ಮೀರಿ ಆಚದನ, ಹೊರಗಡೆದನ, ಸಿಕ್ಕೊಂಡ್ ಕುಂದ್ರಬೇಡ ಅಲ್ಲೇ ಎಚ್ಚರಿಸ್ತಾರ ಶರಣರು. ಅದನ್ನ ಮೀರಿ ಹೋಗ್ಬೇಕ. ಪ್ರಾಥಮಿಕ ಹಂತಕ್ಕ ಬಹಿರ್ಮುಖವಾದಂತ ಎಲ್ಲ ಇಂದ್ರಿಯಗಳು ಅಂತರ್ಮುಖಗೊಳ್ಳಿಕ್ಕೆ ಈ ಗಂಟೆ, ಈ ಫಲ, ಈ ಪುಷ್ಪ ಇದೆಲ್ಲವೂ ನಿಂಗ್ ಬೇಕಾ? ಆದ್ರ ನೋಡ್ತಾ ನೋಡ್ತಾ ನೀನು ಮತ್ತು ಲಿಂಗಯ್ಯ ಇಬ್ಬರು ಭಿನ್ನಲ್ಲ, ನಾವಿಬ್ರು ಒಂದೇ ಅನ್ನುವಂತ ಅಂದ್ರ ಓಂಕಾರದ ಮೂಲಾಕ್ಷರವೇ ನಾವದಿವೆ ಅನ್ನುವಂತ ಭಾವ ನಿನ್ನೊಳಗ ಗಟ್ಟಿಗೊಂಡು ಬಿಟ್ಟಿತ್ತು ಅಂತಂದ್ರ ಅವಾಗ ನಿನಗೂ ಮತ್ತು ಅವನಿಗ ಭಿನ್ನಿಲ್ಲ ಅನ್ನುವಂತ ಭಾವ ಬರೀ ಶಬ್ದದೊಳಗೆ ಬರೋದಲ್ಲ, ವಾಸ್ತವಿಕವಾಗಿ ಅದು ನಿನ್ನೊಳಗ ಅವನಾದನ, ಅವನೊಳಗ ನೀ ಅದಿ ಅಂತೇಳಿ ಅದು ನೋಡಿ ಅನುಭವಿಸೋದು. ಬೆಲ್ಲವಲ್ಲೆ ಬೆಲ್ಲವಲ್ಲೆ, ಯಾಕೆ ಬೆಲ್ಲವಲ್ಲೆ? ಬೆಲ್ಲ ಇಲ್ಲದಕ್ಕೆ ಬೆಲ್ಲವಲ್ಲೆ. ಬೆಲ್ಲ ಇದ್ರ ಮತ್ ಬೆಲ್ಲ ಬೇಕ, ಇದ್ರ ಮುಳುಗ್ಬೇಕ, ಮತ್ ಹೋಳಿಗೆ ಬೇಕ, ಮ್ಯಾಲ ಒಂದಿಷ್ಟು ತುಪ್ಪನ ಬೇಕ. ಇದು ಇಲ್ಲದಕ್ಕ ಬೆಲ್ಲವಲ್ಲೆ, ಇತ್ತಂದ್ರೆ ಎಲ್ಲ ಬೇಕಲ್ಲ. ಹಂಗ ಎಲ್ಲವೂ ಇದ್ದಾಗ ಅದ್ರ ಮೂಲ ವಸ್ತು ತಾನೇ ಅಂತ ತಿಳ್ಕೊಂಡ ಆ ಬೆಲ್ಲ ಏನು ಅಂದ್ರ ರುಚಿ ಐತಿ ಅಂತೇಳಿ ಪ್ರಾಕ್ಟಿಕಲ್ ಅಂದ್ರೆ ಸ್ವಾನುಭಾವದ ಮೂಲಕ ತಾನೇ ಸ್ವಯಂ ಬೆಲ್ಲವನ್ನ ತಿಂದ. ಬೆಲ್ಲ ಅಂದ್ರ ನಿಜವಾಗ್ಲೂ ಸಿಹಿ ಐತಪ್ಪ ಅನ್ನೋದ್ ಕಂಡ್ಕೋದೇನೈತಲ್ಲ, ಹಂಗ ಲಿಂಗ ಮತ್ತು ಅಂಗದ ಸಾಮರಸ್ಯದೊಳಗನ ಆ ಓಂಕಾರ ಮೊತ್ತ ಐತಿ. ಅದುವೇ ಅಕಾರ ಉಕಾರ ಮಕಾರ, ಅದುವೇ ನಮಃ ಶಿವಾಯ ಓಂ ಬಸವ. ಅಂತಹ ನಮಃ ಶಿವಾಯ ಓಂ ಬಸವ ಅನ್ನುವಂತಹ ಬೀಜಾಕ್ಷರವನ್ನ ಮೀರಿ ಹೋದಾಗ ಅಲ್ಲಿ ಅಖಂಡ ಪರಶಿವ ತತ್ವದ ಬೆಳಕು. ಅದಕ್ಕೆ ಅವ್ರು ಮೊದಲೇ ಹೇಳಕತ್ತಾರ, ಈ ಎಲ್ಲಾ ಸಪ್ತಕೋಟಿ ಮಂತ್ರಗಳು ತಾನಿರ್ದಲ್ಲಿ ಆ ಬೆಳಕಿನ ಮೊತ್ತವನ್ನ ನೋಡಿದಾಗ ಮಾತ್ರ ಅದು ಮಂತ್ರ ಅನ್ಸೋದತಿ. ಇಲ್ಲವಂದ್ರ ಅದು ಕೂಡ ಜಡವಾದಂತ ಶಬ್ದ ಅನ್ಸೋದತಿ. ಯಾಕಂದ್ರ ಆ ಶಬ್ದವನ್ನ ಮೀರೇ ಅನ್ ಕಡೆ ಹೋಗಕ್ ಆಗ್ಲಿಲ್ಲ ಅಂತಂದ್ರ ಮತ್ತ ನಾ ಬಡಬಡ್ಸಕ್ ಅದ್ಬಿಟ್ನಲ್ಲೇ, ಹಂಗ ಬಡಬಡ್ಸಂತ ಕುಂತ್ನಿ ಅಂತಂದ್ರ ನನಗ ಭಗವಂತನ ಅಸ್ತಿತ್ವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತಾರ ಇಫ್ ಯು ಡೋಂಟ್ ಸಿಟ್ ಅಂಟು ನೀನ್ ಓನ್ಲಿ ಮಂತ್ರ ಅಥವಾ ದಿವ್ಯ ಶಕ್ತಿಯ ಶಬ್ದಗಳ ಉಚ್ಚಾರಣೆ ಅಂತ ಏನ್ ಕರಿತೀವಲ್ಲ ಅದ್ರೊಳಗ ಸಿಕ್ಕೊಂಡ್ ಕುಂದ್ರಬೇಡ. ಅದನ್ನ ಹೇಳ್ತಾ ಹೇಳ್ತಾ ನೀ ಅದನ್ನ ಮೀರಿ ಹೋಗುವಂತ ಶಕ್ತಿಯನ್ನ ಅಂಗೈಯೊಳಗ್ ಕೊಟ್ಟಾನ. ಸ್ವಲ್ಪ ಕಣ್ ತೆಗೆದ್ ನೋಡು ಅನ್ನುವಂತ ಮಾತನ್ನ ಹೇಳ್ತಾರ. ಯಾಕ ಅಂತಂದ್ರ ಆ ಎಲ್ಲಾ ಅಕ್ಷರಗಳಲ್ಲಿ ಮೂಲವಾಗಿರ್ತಕ್ಕಂತ 94 ವ್ಯೋಮ ವ್ಯಾಪ್ತಿ ಪದಗಳು ಅಂತವೆಲ್ಲ, ಈ ಎಲ್ಲಾ ಪದಗಳು ಏನ್ ಎಲ್ಲಿಂದ ಹುಟ್ಟಿದವು ಅಂತಂದ್ರ ಅವು ಕೂಡ ಅದೇ ಓಂಕಾರದೊಳಗನ ಅ ಬಂತ, ಉ ಬಂತ, ಮ ಬಂತ, ಅ ಅಕ್ಷರದಿಂದ ಕ್ಷ ಅಕ್ಷರದ ಮಠ, ಹಳಕ್ಷ ಜ್ಞ ಅನ್ನುವಂತ ಅಕ್ಷರಗಳು ಕೂಡ ಅಲ್ಲಿಂದನ ಹುಟ್ಕೊಂಡವ. ಅವು 52, ಇವು 30, ಹಿಂಗ ಈ ಎಲ್ಲಾ 96 ಅಂತ ಏನ್ ಕರಿತೀವಲ್ಲ, ಇವೆಲ್ಲಗಳು ಕೂಡ 94 ವ್ಯೋಮ ಪದವ್ಯಾಪ್ತಿಗಳು ಎಲ್ಲಿ ಹುಟ್ಟಿವು ಅಂದ್ರ ತಾನಿರ್ದಲ್ಲಿ
ಯಾವ ಮೂಲ ಮಂತ್ರ ಅದು ಕೇವಲ ಮಂತ್ರವಾಗದೆ ಸರ್ವ ಶಬ್ದಗಳ ಉತ್ಪತ್ತಿಗೆ ಕಾರಣವಾಗೈತಿ ಅಂತ ತಿಳ್ಕೊಂಡು ಆ ಶಬ್ದದ ಮೂಲ ಉತ್ಪತ್ತಿಯೇ ಶ್ರೀ ಗುರು ಬಸವಲಿಂಗ ಅನ್ನುವಂಥದನ್ನ ಅರ್ಥ ಮಾಡ್ಕೊಂಡು ಅದ್ರೊಳಗೆ ಯಾರು ಪ್ರವೇಶ ಮಾಡ್ತಾರೋ ಅವಾಗ ಈ ಶಬ್ದದ ಪ್ರತಿ ಶಬ್ದದ ಪರಿಕರದ ಅರ್ಥ ನಮ್ಗೆ ಅರ್ಥಕತ್ತಂತ. ಯಾಕಂದ್ರ ಅದನ್ನ ಮೀರಿ ಹೋದಾದ್ಮೇಲೆ ಅಕಾರಾದಿ ಷಕಾರಾಂತ್ಯವಾದ 52 ಅಕ್ಷರಗಳು ನಮಗ ಈ ಶಬ್ದದ ಒಳಗನಾಡಿಗೆ ತಾನಿದ್ದಲ್ಲಿ ಅದು ಸ್ವಯಂ ನನ್ ಬಿಟ್ಟು ಭಿನ್ನ ಇಲ್ಲ. ನಾನು ಮತ್ತು ಶಿವನಿಗೆ ಯಾವುದೇ ತರನಂತ ವ್ಯತ್ಯಾಸ ಇಲ್ಲ. ನಾನೇ ಅವನೇ ನಾನು ಅಂತ ಯಾರು ತಿಳ್ಕೊಂಡ್ಕೊಂಡಿರ್ತಾರಲ್ಲ ಅವ್ರಿಗೆ ಅದು ಗೋಚರ ಆಗ್ತತಿ. ಇನ್ನ 36 ತತ್ವಗಳು ತಾನಿದ್ದಲ್ಲಿ ಷಟ್ ಕಳೆ, ದ್ವಾದಶ ಕಳೆ, ಷೋಡಶೋಪಂಕಳೆ ಅನ್ನುವಂತ ಈ ಎಲ್ಲಾ ಕಳೆಗಳು ಕೂಡ ಎಲ್ಲಿದಾವ ಅಂದ್ರ ಅವು ಕೂಡ ಆ ಶಿವನ ಮುಖದೊಳಗನದಾವ. ಅದು ನನ್ನೊಳಗೂ ಅಡಿಯವ ಮತ್ತ ಅಲ್ಲಿ ಲಿಂಗದೊಳಗೂ ಅಡಿಯವ. ಹಾಗಾಗಿ ಅವೆಲ್ಲವುಗಳು ತಾನಿದ್ದಲ್ಲಿ ಅದನ್ನ ದಯಮಾಡಿ ಈ ಲೋಕದ ಮನುಷ್ಯರ ಮರಿಬಾರ್ದ. ಹಾಗಾಗಿ ಆ 64 ಕಳೆ ಅಂತ ಏನ್ ಕರಿತೀವಲ್ಲ ಆ ಜ್ಞಾನಾಂಗ ತಾನಿದ್ದಲ್ಲಿ ಇವೆ ಅನ್ನುವಂತ ಸ್ಥಿತಿಯನ್ನ ನಾವು ಅರಿಬೇಕು. ಯಾಕಂದ್ರೆ ಇವೆಲ್ಲವುಗಳ ಉನ್ನತ ಉತ್ಪತ್ತಿಗೆ ಯಾರ ಕಾರಣ ಆಗೈತಿ, ಸ್ಥಿತಿಗೆ ಲಯಕ್ಕ ಯಾರ ಕಾರಣ ಆಗಿರಂದ್ರ ಅಖಂಡ ಜಗತ್ತಿನ ತೋರಿ ಅಡಗುವ ತೋರಿ ನಿಂತಿರುವ ಇದೆಲ್ಲದಕ್ಕೂ ಆ ಪರಶಿವ ತತ್ವನ ಕಾರಣ ಆಗೈತಿ ಅಂತಂದ್ ಬಳಕ ನಾವ್ ಏನ್ ಮಾಡ್ಬೇಕಾಗೈತಿ ಅಂತಂದ್ರ ಇದೆಲ್ಲದಕ್ಕೂ ಕಾರಣ ನನ್ನಿಂದ ಅಧಿಕವಪ್ಪ, ಅವನಿಗಿಂತ ಈ ಜಗತ್ತಿನ ಯಾರ ದೊಡ್ಡವರನು. ಎಲ್ಲ ಚರಾಚರ ಜಗತ್ತಿನ ಮಾನವನ ಭಾಷೆ, ಆ ಭಾಷೆ, ಆ ಶಬ್ದ ಅವೆಲ್ಲಗಳು ಭಿನ್ನವಾಗಿದ್ರು ಕೂಡ ಅದ್ರ ಮುಂದೆ ಅದ್ರ ಹಿಂದಿರ್ತಕ್ಕಂತ ಒಂದೇ ಒಂದು ಅಕ್ಷರ ಅಂದ್ರ ಅದೇ ಓಂಕಾರ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಆ ಕಡೆ ಮುಖ ಮಾಡಿ ನಿಂತ್ವಿ ಅಂತಂದ್ರ ಅವಾಗ ನಮ್ಗೆ ಏನಕತ್ತಿ ಅಂತಂದ್ರ ಇವೆಲ್ಲಗಳು ಶಿವನಿಂದಲೇ ಹುಟ್ಟಿ ಆ ಪರಶಿವ ತತ್ವಲೆ ಲಯ ಹಾಕುವಂತ ಗೊತ್ತಾದ ಮೇಲೆ ಅವನಿಗಿಂತ ಯಾವ ಭಿನ್ನ ಅಲ್ಲ, ಎಲ್ಲವೂ ಅವನಲ್ಲೇ ತೋರ್ತವ, ಅವನಲ್ಲೇ ಅಡಗ್ತವ. ಅವನಿಗಿಂತ ದೊಡ್ಡ ಘನ ಹೊಂದಿಲ್ಲವಾಗಿ ಅದಕ್ಕಿಂತ ದೊಡ್ಡದಾದಂತ ವಸ್ತು ಮತ್ತೆ ಈ ಪ್ರಪಂಚದಾಗ ಯಾವುದೂ ಇಲ್ಲ. ಅವನೇ ಬಹಳ ದೊಡ್ಡವದಾನ, ಅವನು ಸರ್ವೇಶ್ವರ, ಸರ್ವಾಂತರ್ಯಾಮಿ. ಹೀಗೆ ಆತನ ವಿರಾಟ ವ್ಯಾಪ್ತಿ ಇರಬೇಕಾದಾಗ ತಾನೇ ಅದನ್ನ ಅರಿತಾದ್ಮೇಲೆ ಇದು ಸತ್ಯ ಅಂತ ತನ್ನ ಸ್ವಾನುಭವಕ್ಕ ಲಿಂಗ ರೂಪದಲ್ಲಿ ಬಂದಾದ್ಮೇಲೆ ಅವಾಗ ಸ್ವಯಂ ಏನಕ್ಕೆ ಅಂತಂದ್ರ ಅವಾಗ ತಾನೇ ಪರಬ್ರಹ್ಮ ನೋಡ, ಅವಾಗ ಅವನೇ ಪರಶಿವ ತತ್ವ ಆಗ್ತಾನ. ಅವಾಗ ಆತ ಮಾತನಾಡುವಂತ ಪ್ರತಿ ಶಬ್ದವು ಏನಾಗ್ತತಂದ್ರ ಮಂತ್ರ ಆಗ್ತತಿ. ಅದಕ್ಕ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿದರೆ ಅದೇ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಎಂತೂ ಒಲೆವನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂದ್ರ ಆ ಎಲ್ಲ ಮಂತ್ರಗಳಿಗೆ ಮೂಲ ಮಂತ್ರ ಯಾವ್ದಂದ್ರ ಅದೇ ಆ ಲಿಂಗ ತತ್ವದ ಬೆಳೆದು ಸರ್ವಾಂಗವನ್ನ ವ್ಯಾಪಿಸಿ ಅವಾಗ ನಾ ಮಾತನಾಡುವಂತ ಶಬ್ದ ಅದು ಕೇವಲ ಶಬ್ದವಾಗದ, ಅದು ಕೇವಲ ಮಾತಾಗದ, ಅದು ಪರುಷದ ಮಂತ್ರ ಆಗಿತ್ತು ಅಂತಂದ್ರ ಅದು ಯಾವಾಗ ಸಾಧ್ಯ ಅಂತಂದ್ರ ನೀ ಆಡುವಂತ ಮಾತು ಸ್ವಾನುಭಾವದಿಂದ ಬಂದಿರ್ಬೇಕು. ಅದ್ರೊಳಗ ಸ್ಫಟಿಕದ ಸಲಾಕೆ ಅಂದ್ರ ಜ್ಞಾನದ ಅನರ್ಘ್ಯ ರತ್ನವೇ ಇರ್ಬೇಕ. ಮುತ್ತಿನ ಹಾರ ಅಂತಂದ್ರ ಆ ವರ್ಣಾಕ್ಷರಗಳಿಂದ ತೋರಲ್ಪಟ್ಟಂತ ಆ ಶಬ್ದಗಳು ಏನ ಮುತ್ತಿನ ಹಾರ ಹೊಡಿತೈತಲ್ಲ ಹಂಗ ಆತನ ಬಾಯೊಳಗಿಂದ ಬರುವಂತ ಪ್ರತಿ ಶಬ್ದಗಳು ದಿವ್ಯ ಜ್ಞಾನದಿಂದ ಕೂಡಿರ್ಬೇಕು ಅಂತ ಹೇಳ್ತಾರ. ಮತ್ತ ಏನಂತಾರ ಅಂತಂದ್ರ ನುಡಿಯೊಳಗಾಗಿ ನಡೆಯದಿದ್ದಾರೆ. ಹಾಗೆ ಅಖಂಡ ಜ್ಞಾನದ ಮತ್ತವನ್ನ ಆಡಿದ್ರೇನು ನೀವು ಕೇಳಿದ್ರೇನು, ಆಡಿದ್ರು ಅದಕ್ಕೆ ಕೌಡಿ ಕಿಮ್ಮತ್ ಬರಂಗಿಲ್ಲ, ನಾ ಹೇಳಿದಂತ ಅದಕ್ಕೆ ಕೌಡಿ ಕಿಮ್ಮತ್ ಬರಂಗಿಲ್ಲ. ಸರಿ, ಕೌಡಿ ಕಿಮ್ಮತ್ತನ್ನ ಮೀರಿದ ಅಖಂಡ ಬೆಲೆ ಅದಕ್ಕೆ ಯಾವಾಗ ಬರ್ತೈತಂದ್ರ ನುಡಿಯೊಳಗಾಗಿ ನಡೆಯಲಿದ್ದಾರೆ. ಏನ್ ಅನ್ನಕತ್ತೇವಲ್ಲ, ಏನ್ ಹೇಳಕತ್ತೇವಲ್ಲ ಅದನ್ನ ಆಚರಣೆಗೆ ತಂದು ಸ್ವಾನುಭಾವದ ಮೂಲಕ ಅದು ಮಂತ್ರ ಅನ್ನುವಂಥದ್ದು ಎಲ್ಲರೊಳಗುನು ಭಿನ್ನ ಭಾಷೆಯಲ್ಲಿದ್ರು ಮೂಲದಲ್ಲಿ ತಾನು ಒಂದೇ ಐತಿ. ಅದಕ್ಕ ಅವ್ರ ಹರಿಹರ ಅನ್ಲಿ ಕೃಷ್ಣ ಕೃಷ್ಣ ಅನ್ಲಿ ಯಾರು ಏನಾರ ಅನ್ಲಿ ನನಗ ಮೂಲ ಮಂತ್ರದ ಮೂಲ ನೆಲೆಕಲೆ ನಮ್ಮಪ್ಪ ಬಸವಣ್ಣ ಕೊಟ್ಟನಲ್ಲ ಅದಕ್ಕೆ ಖುಷಿಯಿಂದಿದ್ದ ಅನ್ನೋರ್ನು ನೋಡಿ ಖುಷಿ ಪಟ್ಟು ತಾನು ಖುಷಿಯಿಂದಿದ್ದ ಆಡುವ ಪ್ರತಿ ಮಾತಿನಲ್ಲೂ ಕೂಡ ಅತ್ಯಂತ ಅಮರತ್ವ ಪ್ರೇಮ ಅಂತ ಏನ್ ಕರಿತೀವಲ್ಲ, ದಯೆ, ಪ್ರೇಮ, ಕರುಣೆ, ಕಕ್ಕುಲತೆ ಇವೆಲ್ಲವೂ ನಮ್ಮ ಶಬ್ದದೊಳಗೆ ಕೂಡಿ ಆ ದಯೆ, ಪ್ರೇಮ, ಕಕ್ಕುಲತೆ ಕ್ರಿಯಾರೂಪದೊಳಗೆ ಜಾರಿ ಬಂದಿತ್ತಂದ್ರ ಹೆಂಗ ಅಂತಂದ್ರ ಈಗ ರೋಡ್ನಾಗ ಏನೋ ಆಕ್ಸಿಡೆಂಟ್ ಆಗ್ತಿದ್ದಾರ ಅಂತ ತಿಳ್ಕೊರಿ, ಅವ್ರು ನೋಡಿ ಶಿವ 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 ಭಕ್ತ ಹರಿಹರಿ ಏನಪ್ಪಾ ಮಾರಯ್ಯ ಪಾಪ ಹೆಂಗ್ ಹಿಂಗ್ ಬಿದ್ಬಿಟ್ನಪ್ಪ ಇವ ಬಹಳ ನೋವು ಆಗ್ತದಪ್ಪ ಅಂತ ಕುಂದ್ರ ಮಂಗ್ಯ ಅಂತಾರ. ಅದಕ್ಕ ಹಂಗ ಕುಂದ್ರದನ ಬರೇ ನಾಟಕೀಯ ಕರುಣೆಯನ್ನ ತೋರಿಸ್ತಾನ. ಬಿದ್ದಾವ ಅವನು ಒಟ್ಟಿನಲ್ಲಿ ಮನುಷ್ಯನೇ ಅದಾನ, ಅವನೊಳಗೂ ಶಿವನ ಕಳೆನೇ ಐತಿ ಅಂತೇಳಿ ಅವನನ್ನು ಎತ್ಕೊಂಡು ಹೋಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವನ ಕಲಿಸಿ ಆಸ್ಪತ್ರೆ ಸೇರಿಸ್ತೇವಲ್ಲ ಅದು ನಿಜವಾದ ಪ್ರೇಮದ ಕ್ರಿಯೆ, ಅದು ನಿಜವಾದ ಓಂಕಾರದ ಅಂದ್ರ ಲಿಂಗ ಮಂತ್ರವಾಗುವಂತ ಕ್ರಿಯೆ, ಮಾತು ಮಂತ್ರವಾಗುವಂತ ಕ್ರಿಯೆ. ಹಾಗೆ ಆ ಮಾತು ಮಂತ್ರ ಆದಾಗ ಅದು ಕ್ರಿಯಾರೂಪಕ್ಕೆ ಬರ್ತತಿ.
ಯಾರೋ ನಮ್ಮ ಎದುರಿಗೇನೋ, ನಮ್ಮ ಮನಿ ಹಿಂದನೋ, ನಮ್ಮ ಮನಿ ಮುಂದನೋ ನಾವ್ 2 ತುತ್ತು ಅನ್ನ ಉಂಡ್ರ ಅವ್ರಿಗೆ 1 ತುತ್ತು ಅನ್ನ ಉಣ್ಣಕ್ಕೂ ಗತಿ ಇಲ್ಲ ಅಂದಾಗ ಅದನ್ನ ನೋಡಿ ನಾವು ಸುಮ್ಮನೆ ಇರ್ತೇವಲ್ಲ, ಅದಕ್ಕ ಮಂತ್ರ ಅನ್ನಂಗಿಲ್ಲ, ಅದಕ್ಕ ಲಿಂಗ ಮೆಚ್ಚಿ ಹೌದೌದ್ ಅನ್ನಂಗಿಲ್ಲ. ಯಾವ್ದನ್ನ ಆಡೇವೋ, ಯಾವ್ದನ್ನ ನೋಡೇವೋ, ಯಾವುದು ನಮ್ಮ ನಾಲಿಗೆಯ ಶಬ್ದದಿಂದ, ನಾಭಿ ಚಕ್ರದಿಂದ ಅನಾಥ ಚಕ್ರವನ್ನು ಹಿಡ್ಕೊಂಡು ಅಲ್ಲಿಂದ ಆ ಕಂಠ ಸ್ಥಾನದಿಂದ ಹೊರಗ್ ಬರಕಂತ ಶಬ್ದಗಳಂದ್ರ ಅದು ಹೃದಯವನ್ನ ಸೇರಿ ಹೊರಗ್ ಬಂತು ಅಂದ್ರ ಕರುಣೆ ಉಕ್ಕಿ ಬರ್ತೈತಿ. ಹಾಗೆ ಕರುಣೆ ಉಕ್ಕಿ ಬಂದಾಗ ನನಗ ಶಿವ 2 ತುತ್ತು ಉಣ್ಣಾಕ್ ಕೊಟ್ಟಾನ ಅಂದ್ರ ಅವ್ 1 ತುತ್ತಿಲ್ಲ ಅಂದ್ರ ಅವ್ರಿಗೆ ನಾನು ಬಾಯಿ ತುತ್ತನ್ನ ಕೊಡ್ಬೇಕು ಅಂತೇಳಿ ಕೊಡ್ಬೇಕಂತೇಳಿ ನನಗ್ 1 ತುತ್ತು ಕಡಿಮೆ ಆಕತಿ ಅಂದ್ರ ಅದು ಮಾತು ಮಂತ್ರ ಅಲ್ಲ. ಆ ಶಬ್ದ ಮೂಲ ಸ್ವರೂಪದಲ್ಲಿ ಬಿದ್ದಿರ್ತದ, ಜೀವ ಸ್ವರೂಪದಲ್ಲಿ ಬಿದ್ದು ಒದ್ದಾಡ್ತಿರ್ತೈತಿ. ಅಂದ್ರ ಯಾವ್ದಕ್ಕ ಮಂತ್ರ ಅಂತ ಕರಿತೀವಂದ್ರ ದೇಹ ಭಾವ, ಜೀವ ಭಾವ, ಪ್ರಾಣ ಭಾವದ ಅಪ್ಯಾಯನದಲ್ಲಿ ಆಡುವಂತ ಎಲ್ಲ ಮಾತುಗಳು ಅವು ಕೇವಲ ಮಾತುಗಳು, ಎಲ್ಲ ಮಂತ್ರಗಳು ಅವು ಕೇವಲ ಶಬ್ದಗಳ. ಹಂಗಾರ ಈ ಜೀವ ಮನ ಭಾವದ ಆಚೆ ಹೋಗಿ ನಿಂತ್ಕೊಂಡ ಈ ಎಲ್ಲ ಭಾವದೊಳಗೆ ಇರದೇನೆ ಅದರಿಂದ ಆಚೆ ಪರಶಿವ ತತ್ವ ಐತಿ. ಆ ಪರಶಿವ ತತ್ವ ಓಂಕಾರ, ಅದರ ಒಂದು ಅಂಶವೇ ನಾನು. ಕಾಣುವ ಜಗವೆಲ್ಲವೂ ಕೂಡ ಅದರಿಂದನೇ ಹುಟ್ಟಿ ಅದರಲ್ಲೇ ಅಡಿಗಿ ಅದರಲ್ಲೇ ತೋರ್ತತಿ ಅಂತಂದ್ರ ಅಖಂಡ ಪ್ರೇಮ ತತ್ವ ನನ್ನ ಹೃದಯ ತುಂಬಿ ಆ ಲಿಂಗ ಮೆಚ್ಚಿ ಹೌದ್ ಅನ್ಬೇಕಂದ್ರ ಹೊರಗೂ ಒಳಗೂ ಕ್ರಿಯೆ ಒಂದಾಗಿರ್ಬೇಕು. ಅದು ಅಮರ ಪ್ರೇಮತ್ವದ ಅಂಗಳದೊಳಗೆ ನಿಂತಿರ್ಬೇಕ. ಅವಾಗದ ಏನಕತಿ ಅಂತಂದ್ರ ಪರಿಶುದ್ಧ ಭಾವ ಕ್ರಿಯೆ ರೂಪದಲ್ಲಿ ಅಳವಡ್ತದ. ಹಾಗೆ ಪರಿಶುದ್ಧ ಭಾವ ಕ್ರಿಯೆ ರೂಪದಲ್ಲಿ ಅಳವಟ್ಟಾಗ ಆ ತನು ಮನ ಭಾವ ಮೊದಲೇ ಸಲ ಕೇಳಿನಲ್ಲ, ಒಂದೇ ಏಕರೂಪ, ಒಂದೇ ಲೈನೇ ಬರ್ಬೇಕು, ಒಂದೇ ರೇಖೆಯ ಮೇಲೆ ನಿಂತಿರ್ಬೇಕು. ಅಂದ್ರ ಒಂದೇ ರೇಖೆ ಅಂದ್ರೆ ಏನು, ಇಟ್ಸ್ ಟಚ್ ಟು ಮೆಡಿಕಲ್ ಸೈನ್ಸ್. ಒಂದ್ ಸ್ವಲ್ಪ ಟ್ರಬಲ್ ಅನ್ಸುತ್ತೆ, ಅದ್ರ ಸರಿಯದ. ಯಾವಾಗ ನಾವು ಓಂಕಾರ ರೂಪವನ್ನ ಪ್ರಾರಂಭ ಮಾಡಿದಾಗ ಓಂ ಅನ್ನುವಂತ ಶಬ್ದ ಇಟ್ಸ್ ಕನೆಕ್ಟ್ ಯುವರ್ ಬ್ರೈನ್ ವೆನ್ ಯುವರ್ ಬ್ರೈನ್ ಇಸ್ ಅ ವೈಬ್ರೇಷನ್. ನಿಜವಾಗ್ಲೂ ಯಾವಾಗ ಓಂಕಾರವನ್ನ ಶರೀರ ಮನ ಭಾವವನ್ನ ಒಂದೇ ರೇಖೆಗೆ ತಂದು ಸ್ಟಾರ್ಟ್ ಮಾಡ್ರಿ ಅಂದ್ರ ಇದು ಮಂತ್ರದಿಂದ ಒಂದೇ ರೇಖೆಗೆ ಬರ್ಬೇಕಂದ್ರ ಅಲ್ಲಿ 3 ನಿಮಿಷ 19 ಸೆಕೆಂಡ್ ನೀ ಕಾಯ್ಬೇಕಾಗತಿ. ಇದು ಯಾವ ಪುಸ್ತಕದಲ್ಲಿ ಇರಂಗಿಲ್ಲ. ಹಂಗ 3 ನಿಮಿಷ 19 ಸೆಕೆಂಡ್ ಆ ಮಂತ್ರದಲ್ಲಿ ಇನ್ವಾಲ್ವ್ ಆದಾಗ ನಿನ್ನ ಕಳ್ಕೊಂಡ ಲಿಂಗದಲ್ಲಿ ಬೆರ್ತಾಗ ಅವಾಗ ಅದು ಏಕರೂಪಕ್ಕೆ ಬರ್ತತಿ. ಹಂಗದ ಏಕರೂಪಕ್ಕೆ ಬಂದಾಗ ನಿನ್ನ ಬ್ರೈನ್ ಒಳಗ ಅವಾಗ ವೈಬ್ರೇಷನ್ ಸ್ಟಾರ್ಟ್ ಆಗತಿ. ಯಾವಾಗ ನಿನ್ನ ಬ್ರೈನ್ ಒಳಗ ವೈಬ್ರೇಷನ್ ಸ್ಟಾರ್ಟ್ ಆಯ್ತು ಅವಾಗ ಹುಟ್ಟುವಂತ ಈ 94 ಅಕ್ಷರಗಳು ಏನದಾವಲ್ಲ ಅವಾಗ ನಿನ್ನೊಳಗ ತೋರ್ತವ. ತೋರಿ ಬರುವಂತ ಪ್ರತಿ ಶಬ್ದಗಳು ಅವಾಗದ ಅನುಭವ ಅನಿಸುತ್ತೆ. ನೆನಪಿಟ್ಕೋರಿ, ಶರಣನಾಡಿದಂತಹ ಎಲ್ಲ ವಚನಗಳು ಏನಾಗ್ಯಾವ ಅಂತಂದ್ರ ಸತ್ಯದ ದರ್ಶನ ಆಗ್ಯಾವ. ಅದು ಸಾಹಿತ್ಯ ಅಲ್ಲ, ವಚನ ಶಾಸ್ತ್ರನೂ ಅಲ್ಲ, ವಚನ ಸಾಹಿತ್ಯವೂ ಅಲ್ಲ. ವಚನ ಸ್ವಾನುಭಾವದ ಶರಣರ ವಾಸ್ತವಿಕ ರೂಪ. ಹಾಗೆ ಸ್ವಾನುಭಾವದ ಶರಣರ ನುಡಿ ನೈವೇದ್ಯ ಅವು. ಹಾಗೆ ಶರಣರ ನುಡಿ ನೈವೇದ್ಯ ಅವೆಲ್ಲವುಗಳು ಮಂತ್ರ. ಯಾಕ ಆ ಎಲ್ಲಾ 94 ಅಕ್ಷರಗಳು ಮಂತ್ರ ಮಾಡ್ಕೊಂಡ್ರಂದ್ರ ಅವ್ರು ಅಲ್ಲೇನು ಕಕಾಕಿಕೆ ಅಂತೀವಲ್ಲ ಅಲ್ಲಿಂದ ಶುರುವಾಗಿ ಳಕ್ಷಜ್ಞೆ ಅನ್ನುವಂಥದ್ರಿಂದ ಹಿಡ್ಕೊಂಡು ಅಕಾರದಿಂದ ಹಿಡ್ಕೊಂಡು ಹಳಕ್ಷಜ್ಞೆವರೆಗೂ ಬರುವಂತ ಎಲ್ಲ ಅಕ್ಷರಗಳು ಯಾಕ ವಚನಗಳ ರೂಪದಲ್ಲಿ ಮಹಾಮಂತ್ರವಾಗೇ ಬಂದವು ಅಂತಂದ್ರ ಅವು ಸ್ವಾನುಭಾವದ ನುಡಿ ನೈವೇದ್ಯವಾಗಿದ್ವು. ಹಾಗಾಗಿ ವಚನಗಳನ್ನ ಬೇರೆ ಯಾವ ಸಾಹಿತ್ಯಕ್ಕೂ ಹೋಲಿಸ್ಲಿಕ್ಕೆ ಹೋಗ್ಬಾರ್ದು. ವಚನಗಳನ್ನ ಬೇರೆ ಯಾವ್ದಾದ್ರು ಸಾಹಿತ್ಯಕ್ಕೆ ಹೋಲಿಸಿದ್ವಿ ಅಂದ್ರ ಅಲ್ಲಿ ಭಾವದ ತೃಪ್ತಿ ಐತಿ. ಎಲ್ಲಿ ಜಗತ್ತಿನ ಬೇರೆ ಬೇರೆ ಭಾಷೆಯಲ್ಲಿ ಲೌಕಿಕದ ಅನುಭವದ ಜೊತೆ ಭಾವದ ಸಂತೃಪ್ತಿ ಐತಿ. ಇಲ್ಲಿ ಭಾವದ ಸಂತೃಪ್ತಿ ಇಲ್ಲ. ಅಖಂಡ ಭಾವದ ಸಂತೃಪ್ತಿಗೆ ಕಾರಣವಾದಂತಹ ಪರಶಿವ ಮೂರ್ತಿ ನೀನು ಅಂತ ತಿಳಿದು ಬರೆಯೋದು ಬೇರೆ, ಅದನ್ನ ಕಲ್ಪನೆ ಮಾಡ್ಕೊಂಡು ಬರೆಯೋದು ಬೇರೆ. ದೇವರ ಬಗ್ಗೆ, ದೇವರ ಯಥಾರ್ಥ ಸ್ಥಿತಿಯ ಬಗ್ಗೆ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡಿ ನಮಗ್ ಬೇಕಾದಂತ ಶಬ್ದಗಳನ್ನು ಬರೆಯೋದು ಬೇರೆ. ಆದ್ರ ದೇವತತ್ವದ ಬಗ್ಗೆ ಸ್ವಯಂ ದೇವನಾಗಿ ಆ ದೇವತತ್ವವನ್ನ ಕಂಡುಂಡು ಆ ದೇವತತ್ವದ ಸ್ವಾನುಭಾವವೇ ಈ 93 ಅಕ್ಷರಗಳು ಅಥವಾ 26 ಅಕ್ಷರಗಳು ಏನು ಪ್ರಪಂಚದ ಎಷ್ಟು ಅಕ್ಷರಗಳ ಎಷ್ಟು ಭಾಷೆ ಐತಲ್ಲ ಅವೆಲ್ಲವೂ ಎಲ್ಲಿ ತೋರಿ ಎಲ್ಲಿ ಅಡಗ್ತಾವ ಅಂದ್ರ ಅದೇ ಓಂಕಾರದಲ್ಲಿ ತೋರಿ ಅದೇ ಓಂಕಾರದಲ್ಲಿ ಅಡಗ್ತಾವ. ಅದರ ಮೂಲಾಕ್ಷರವೇ ಯಾವುದು ಅಂದ್ರ ಅದಿನ್ನು ಗೊತ್ತಿಲ್ಲ ನಿಮ್ಗೆ ಯಾರಿಗೂ. ಅದರ ಮೂಲಾಕ್ಷರ ಯಾವ್ದಂದ್ರ ಅದುವೇ ಪಶ್ಚಿಮ ಶಿಖಾಚಕ್ರದ ಮಣಿಮುಕುಟದಲ್ಲಿಪ್ಪುದು ನೋಡ. ಅಂತಪ್ಪ ಪಶ್ಚಿಮ ಶಿಖಾಚಕ್ರದ ಮಣಿಮುಕುಟವ ಭೇದಿಸಿ ನೋಡಲೊಡನೆ ಅಲ್ಲಿ 3 ದಳಗಳುಂಟು. ಆ 3 ದಳಗಳಿಪ್ಪ ಮಹಾಮಂತ್ರವ್ಯಾವುದೆಂದು ಅರಸಲು ಹೋದಡೆ ಅದೇ ಮಂತ್ರಕ್ಕೆ ಮಂತ್ರ ಎಲ್ಲ ಮೂಲ ಮಂತ್ರಗಳಿಗೆ ಒಡೆಯ ಬಂ ಸಂ ಓಂ ಎಂಬ ಮಂತ್ರವಾಗಿ, ಆ ಬಂ ಸಂ ಓಂ ಎಂಬ ಮಂತ್ರವೇ ಬಸವ ಎಂಬ ಮಂತ್ರವಾಗಿ, ಈ ಬಸವ ಎಂಬ ಮೂಲ ಮಂತ್ರವೇ ಸಕಲ ಚರಾಚರ ಜೀವಿಗಳ ಮೂಲ ಮಂತ್ರವಾಗಿತ್ತು ನೋಡ. ಕೇವಲ ಮನುಷ್ಯ ಅಲ್ಲ,
ಪಶು ಪಕ್ಷಿ ಜಾನುವಾರುಗಳು ಕೂಡ ತಮ್ಮ ಅಂತರಂಗದ ಕಡೆ ಮುಖ ನಿಂತಾಗ ಅಲ್ಲಿ ಕೂಡ ಹೊರಡುವಂತ ಶಬ್ದ ಅದು ನನ್ನೊಳಗ ಓವು ಅನ್ನುವಂತ ಶಬ್ದ ಬಂತಂದ್ರ, ನನ್ನೊಳಗ ಕೂಕು ಅನ್ನುವಂತ ಶಬ್ದ ಬಂತಂದ್ರ, ನಾನೇ ಎಲ್ಲ ಪಕ್ಷಿಗಳ ಧ್ವನಿಯನ್ನು ಹೊರಗೆ ತೆಗೆಕತ್ತಂದ್ರ ಆ ಶಬ್ದಗಳ ಉತ್ಪತ್ತಿಯು ಕೂಡ ಮಂತ್ರ ಸ್ವರೂಪ ಹೊಡ್ತತಿ. ಯಾವಾಗ ಅಂತಂದ್ರ ನೀನು ತಾನಿದ್ದಲ್ಲಿ ತಾನಿದ್ದಲ್ಲಿ ಅಂಡರ್ಲೈನ್ ಈ ಲೈನ್ ಯಾರೋ ಮರಿಬಾರ್ದ. ಯಾವಾಗ ನಾನ್ ಇದನ್ನ ಹೇಳಕತ್ತಿಲ್ಲ, ಇದು ಬರಾಕತ್ತಿದ್ ಎಲ್ಲಿಂದ ಬರಾಕತ್ತೈತಿ, ಮಾತಾಡಕತ್ತಿನ ಮಾಂಸಗಳು ಮಾತಾಡಕತ್ತ ಅವನಿಗಿಂತ ಮೂರ್ಖ ಮತ್ತೊಬ್ಬಿಲ್ಲ. ಆತ ಏನೇ ಹೇಳಕತ್ತಿದ್ರು ಕೂಡ ಅಲ್ಲಿ ಶರಣರ ಎಂಜಲದ, ಆ ಶರಣರ ಎಂಜಲದ ಪ್ರಸಾದವನ್ನ ಶುದ್ಧ ಪ್ರಸಾದೀಕರಣ ಮಾಡ್ಕೊಂಡು ಹೇಳಕತ್ತೀನಿ ಅಂತಂದ್ರ ಆ ಸ್ವಾನುಭಾವದ ಕಡೆ ಆತ ಮುಖ ಮಾಡಿ ನಿಂತಾಗ ಮಾತ್ರ ಆ ಶಬ್ದಗಳು ಹೊರಹೊಮ್ಮಕ್ ಸಾಧ್ಯತೆ ಹೊರತು ಇಲ್ಲಂದ್ರೆ ಅದು ಕೇವಲ ಶಬ್ದದ ಜಾಲ ಆಗ್ತತಿ. ಆ ಶಬ್ದದ ಜಾಲ ಮಂತ್ರ ಅನ್ಸ್ಕೊಳಂಗಿಲ್ಲ. ಅದು ಮಂತ್ರ ಅನ್ಸ್ಬೇಕಾಗಿತ್ತಂದ್ರ ನಡೆ ನುಡಿ ಒಂದಾಗಿ ನಿಂತಲ್ಲಿ. ಅದಕ್ಕೆ ಅವ್ರು ಹೇಳ್ತಾರ ಆ ಸ್ಫಟಿಕದ ಸಲಾಕೆ ಮುತ್ತಿನ ಹಾರ ಕೊನೆ ಹೇಳುವಂತ ಮಾತ ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ಲಿಂಗ ಮೆಚ್ಚಿ ಅಹುದೆನಬೇಕಂದ್ರ ಪರಮಾತ್ಮ ಸ್ವರೂಪಿಗಳಾದಂತ ಎಲ್ಲ ಜನಗಳು ಎಲ್ಲ ಮನುಷ್ಯರು ಅದನ್ನ ಒಪ್ಪಬೇಕ, ಹೌದಪ್ಪ ಹೌದಪ್ಪ ಅಂತ ತಲೆ ತೂಗ್ಬೇಕ. ಅಂತಹ ಸತ್ಯ ತನ್ನೊಳಗದ ಇಬ್ಬಿಟ್ಟುಕೊಂಡಿರ್ಬೇಕ, ಸ್ವಾನುಭಾವನ್ನ ತನ್ನೊಳಗೆ ಇಟ್ಟಿರ್ಬೇಕ. ಅವಾಗ ಅದು ಲಿಂಗ ಮೆಚ್ಚಿ ಹೌದೌದಂತತಿ ಅನ್ನುವಂತ ಮಾತ. ಲಿಂಗನ ಮೆಚ್ಚಿ ಹೌದೌದಂತಂದ್ರೇನು? ತಾನಿದ್ದಲ್ಲಿ ತಾನಿದ್ದಲ್ಲಿ ಅಂದ್ರ ನಾನು ಪರಶಿವ ತತ್ವದ ಒಂದ್ ಅಂಶವಲ್ಲದೆ ಭಿನ್ನವಲ್ಲ, ಆ ಪರಶಿವ ತತ್ವನೇ ನಾನದೇನಿ ಅಂತ ಸ್ವಾನುಭಾವದ ಮೂಲಕ ತಿಳ್ಕೊಳ್ಳೋದು. ಅಂದ್ರ ಇಟ್ಸ್ ಕನೆಕ್ಟ್ ಟು ಬಿ ಪ್ರಾಕ್ಟಿಕಲಿ. ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡ್ಬರೋದು. ಸುಮ್ಮನ ಎಲ್ಲಿ ಲಿಂಗ ಎಲ್ಲಿ ಎತ್ತಿ ಕಟ್ಟಿಗೆ ಅಂತೇಳಿ ಸುಮ್ಮನೆ ಲಿಂಗ ಎಲ್ಲರ ಇಟ್ಟು ನಾನ್ ಪುಸ್ತಕ ಓದಿ ಶರಣರ ವಚನ ಓದ್ಕೊಂಡು ಹೇಳ್ತೀನಿ ಅಂತಂದ್ರ ಸುಮ್ಮನ ಅವ್ರ ಎಂಜಲ ಅಳವಡಿಸಕತ್ತೈತಿ, ಅದಕ್ಕೇನು ಗೊತ್ತೈತಿ ಅಂತ ಅನ್ನಂಗಾಕತಿ. ಹಂಗ್ ಮಾಡ್ಬಾರ್ದು ಅನ್ನೋದು ಶಿಖರ ಅವ್ರ ಏನ್ ಹೇಳಕತ್ತಾರ ಅಂತಂದ್ರ ಎಲ್ಲ ಸ್ಥಿತಿ ಲಯದ ಕಾರಣ ತಾನಿದ್ದಲ್ಲಿ ಘನ ಒಂದಿಲ್ಲ ದೀಪವಾಗಿ ತಾನೇ ಪರಬ್ರಹ್ಮ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಅಂತಹ ಅಪ್ರಮಾಣ ಸ್ಥಿತಿ ತದಕ್ಕೆ ನಾನು ಹೋಗಿ ನಿಂತಾಗ ಅವಾಗ ನೀನ್ ಆಡೋ ಮಾತುಗಳು ಏನಾಗ್ತವ ಅಂತಂದ್ರ ಮಂತ್ರ ಅನ್ಸ್ಕೊಂತವ. ಅವು ಕೇವಲ ಶಬ್ದಗಳ ಜಾಲ ಅನ್ಸ್ಕೊಳಂಗಿಲ್ಲ. ಹಾಗಾಗಿ ಇದೆಲ್ಲದಕ್ಕೂ ಕಾರಣ ಕೊನೆಗೆ ಅವ್ರು ಹೇಳುವಂತ ಮಾತೇನಂದ್ರ ಏನಿದು ತೋರುವಂತ ಪ್ರತಿ ಶಬ್ದಗಳ ಉಚ್ಚಾರಣೆ ತೋರುವಂತಹ ಜಡ ತತ್ವವನ್ನು ಹಿಡ್ಕೊಂಡು ಚೈತನ್ಯ ತತ್ವ ಎಲ್ಲವುಗಳು ಕೂಡ ಮೂಲ ಆ ಪರಮಾತ್ಮನೇ ಕಾರಣ, ಆ ಪರಶಿವ ಮೂರ್ತಿಯೇ ಕಾರಣಗ್ಯಾನ. ಹೀಗಾಗಿ ನಾವ್ ಏನ್ ಹಾಕತ್ತೇನೆ ಅಂದ್ರ ಅವನನ್ನ ನಾನು ಪರಶಿವ ತತ್ವ ಅಂತ ಹೇಳಿ ಆ 7 ಕೋಟಿ ಮಂತ್ರಗಳು 94 ಪದಗಳು ಮತ್ತ 224 ಬೋಣದ್ವಾಗಳಲ್ಲಿ 36 ತತ್ವಗಳಾಗಲಿ 34 ಕಲೆಗಳಾಗ್ಲಿ 6 ಶಾಸ್ತ್ರಗಳಾಗ್ಲಿ 4 ವೇದಗಳಾಗ್ಲಿ ಏನ ಈ ಶಾಸ್ತ್ರಗಳು ಪುರಾಣಗಳು ಅಂತ ಏನ್ ಉಟ್ಕೊಂಡವಲ್ಲ ಇವು ಕೂಡ ಎಲ್ಲಿಂದ ಬಂದವಂದ್ರ ಅದೇ ಓಂಕಾರ ಶಬ್ದದಿಂದ ಬಂದವ. ಆ ಓಂಕಾರ ಶಬ್ದಗಳು ಅವರ ಸಾಹಿತ್ಯ ಲಹರಿ ಒಳಗ ಹೆಂಗ ಒಡಮೂಡಿ ಬಂದವಲ್ಲ, ಆ ಒಡಮೂಡಿದಂತ ಎಲ್ಲ ಶಬ್ದಗಳನ್ನ ಅವರು ಒಂದೊಂದು ಗ್ರಂಥಗಳಾಗಿ ರಚನೆ ಮಾಡಿದ್ರು. ಅಲ್ಲಿ ಕೂಡ ಮೂಲಾಕ್ಷರ ಯಾವ್ದಂದ್ರ ಅದೇ ಓಂಕಾರ. ಹಾಗಾಗಿ ಅವೆಲ್ಲವುಗಳು ಎಲ್ಲಿರ್ತಾವ ಅಂತಂದ್ರ ಓಂಕಾರವೆಂಬುದೇ ಅವೆಲ್ಲವುಗಳಕ್ಕೂ ಬೀಜ ಮಂತ್ರ. ಉಳಿದೆಲ್ಲವುಗಳು ಅದರಿಂದ ಉತ್ಪತ್ತಿಯಾದ ವೃಕ್ಷದ ವಿವಿಧ ಶಾಖೆಗಳಿದ್ದಂಗ ಅಂತ ಹೇಳ್ತಾರ ಅವ್ರು. ಏನ ಅನ್ಕೋತ ಕೂತ್ರು ಕೂಡ ಅವೆಲ್ಲವೂ ಏನು ಅಂತಂದ್ರ ಒಂದೇ ಮರದ ಟೊಂಗೆ ಇದ್ದಂಗ, ಎಲಿ ಇದ್ದಂಗ, ಕಾಂಡ ಇದ್ದಂಗ, ಹೂ ಇದ್ದಂಗ, ಕಾಯಿ ಇದ್ದಂಗ. ಹೀಗೆ ಆ ಉಳಿದೆಲ್ಲವುಗಳು ಅದರಿಂದನ ಉತ್ಪತ್ತಿಯಾದ ವೃಕ್ಷದ ವಿವಿಧ ಶಾಖೆ ಮತ್ತ ವಿವಿಧ ಪಂಗೆ ವಿವಿಧ ಎಲೆ ಹೂವ ಬಳ್ಳಿ ಅಂದಕ್ಕೆ ತೋರಿದ್ರು ಕೂಡ ಕೊನೆಗೆ ಅವೆಲ್ಲವೂ ಕೂಡ ಬೀಜದಲ್ಲೇ ಬಂದು ಅಡಗ್ತಾವ. ಹೆಂಗ ಅವೆಲ್ಲವೂ ತೋರಿ ಅದ್ರೆಲ್ಲರ ಸಾರ ಕೊನೆಗೆ ಅದ ಮಾಗಿದ ಹಣ್ಣಾಗಿ ಹಣ್ಣು ಎಲಕ ಬಿದ್ದ ಮೇಲೆ ಆ ಬೀಜ ಹೆಂಗ ಅದ್ರೊಳಗಿರ್ತೈತಲ್ಲ ಹಂಗಾರ ಆ ಬೀಜದೊಳಗನ ಮತ್ತೆ ಎಲ್ಲವೂ ಅಡಗ್ತಾವ. ಆ ಬೀಜದಿಂದಲೇ ಎಲ್ಲವೂ ತೋರ್ತಾವ. ಮತ್ತ ಆ ಬೀಜದ ಎಲ್ಲವೂ ಲಯ ಹೋಗ್ತಾವಲ್ಲ. ಹಂಗ ಅವೆಲ್ಲವುಗಳಕ್ಕಂತೂ ಮೂಲ ಶಾಶ್ವತವಾದಂತ ಮಂತ್ರ ಅದೇ ಮಂತ್ರ. ಆ ಮಂತ್ರವೇ ಅದು ಅವಿನಾಶ, ಅದು ಶಾಶ್ವತ, ಅದು ಸತ್ಯ, ಅದು ಯಥಾರ್ಥ, ಅದು ಸರ್ವಕಾಲಕ್ಕೂ ಇರುವಂತದ್ದು. ಈ ರೀತಿ ಆ ಓಂಕಾರವೆಂಬುದೇ ಪರಶಿವನಿಂದ ತೋರಿದ ಅವನಲ್ಲೇ ಅಡಗುವ ಪರಶಿವನೇ ತಾನು ಅನ್ನುವಂಥದ್ದನ್ನ ಯಾರು ತಿಳ್ಕೊಂತಾರೋ ಅವಾಗ ಅವ್ರಿಗೆ ಶಬ್ದಕ್ಕೆ ಜೋತು ಬಿಡದನ, ಈ ಅಕ್ಷರಗಳ ಮಾಲೆಗೆ ಜೋತು ಬಿಡದನ, ಸತ್ತು ಹೋಗಂಗಿಲ್ಲ. ಬದಲಾಗಿ ಆ ಅಕ್ಷರಗಳ ಮಾಲೆಯನ್ನ ಮೀರಿ ಓಂಕಾರ ತತ್ವದೊಳಗ ಕೂಡಿ ಅಲ್ಲಿಂದ ನಿಮ್ಗೆ ಹೇಳಕತ್ತಾಗ ಆ ಓಂಕಾರ ಅನ್ನುವಂತ ವೈಬ್ರೇಷನ್ ಸ್ಟಾರ್ಟ್ ಆಯ್ತಂದ್ರ ನಮ್ಮ ಥಾಲಮಸ್ ಮತ್ತು ಹೈಪೋಥಾಲಮಸ್ ಅಲ್ಲಿ ಇರ್ತಕ್ಕಂತ ಅನಂತ ವಿಚಿತ್ರದ ಚಿತ್ತಾರಗಳು ಅಂತ ಏನ್ ಕರಿತೀವಲ್ಲ, ಈ ಜಗತ್ತನ್ನ ನೋಡಿದಂತಹ ಎಲ್ಲ ವಿಚಿತ್ರ ವಿಚಿತ್ರ ಕಲೆಗಳು, ವಿಚಿತ್ರ ವಿಚಿತ್ರ ಚಿತ್ರಗಳು ಅಂತ ಏನ್ ಕರಿತೀವಲ್ಲ, ಆ ಎಲ್ಲಾ ಚಿತ್ರಗಳು ಏನಾಗ್ತಾವ ಅಂತಂದ್ರೆ
ತೋರಿ ಅಡಗ್ತಾವ. ಹಾಗೆ ತೋರಿ ಅಡ್ಗು ಮುಂದಾಗಿ ಯಾವ ಜಗತ್ತನ್ನ ನಾ ನೋಡಿ ನನ್ ತಲೆಗೆ ಇಟ್ಕೊಂಡು ಕುಂತಿದ್ನೋ ಆ ಎಲ್ಲಾ ಶಬ್ದಗಳು ಏನಾಗ್ತಾವ ಅಂದ್ರ ಮತ್ತೆಲ್ಲ ಒಡಗ್ತಾವ. ಹಾಗೆ ನಾವು ಒಂದೇ ಸ್ಥಳಕ್ಕ ಮಂತ್ರವನ್ನು ತಂದು ಉಚ್ಚಾರಣೆ ಮಾಡುವಾಗ ನನ್ನ ತನೋ ಮನ ಭಾವ ಮತ್ತು ನನ್ನ ತಲೆಮಸ್ ಮತ್ತು ಹ್ಯಾಪಂತ ಥಿಂಗ್ಸ್ ಆಫ್ ಸ್ಪೀಡ್ ಅಂತ ಕರಿತೇವಲ್ಲ, ವಿಚಾರಗಳ ಒಟ್ಟು ಮೊತ್ತದ ಓಟ ಅಂತ ಕರಿತೇವಲ್ಲ, ಆ ಒಟ್ಟು ಮೊತ್ತಗಳ ಓಟಕ್ಕ ಬ್ರೇಕ್ ಬೀಳ್ತತಿ. ಹಾಗೆ ಒಟ್ಟು ಮೊತ್ತಗಳ ಓಟಕ್ಕ ಬ್ರೇಕ್ ಬಿದ್ದಾಗ ಆ ಜೀವ ಅನ್ನುವಂತ ಪರಬ್ರಹ್ಮ ಸ್ವರೂಪಕ್ಕ ಓಂಕಾರ ಕನೆಕ್ಟ್ ಆಗಿ ಅಲ್ಲಿಂದ ಬಸವ ಅನ್ನುವಂತ ಮೂರಕ್ಷರಗಳು ಅಲ್ಲದವರು ಆ ದಳಗಳು ಓಪನ್ ಆಗ್ತವ. ಓಂ ನಮಃ ಶಿವಾಯ ಅನ್ಕೊಂಡ್ ಕುಂತ್ರ ಅದು ಓಪನ್ ಆಗೈತಿ ಅದು ಭ್ರಮೆ ಅಷ್ಟೇ. ಅಲ್ಲಿಂದ ಆಚೆ ಅಣುಚಕ್ರದೊಳಗ ಆ ಬಸವ ಅನ್ನುವಂತ ಮೂರಕ್ಷರ ಐತಿ. ಅದೇ ಎಲ್ಲ ಮಂತ್ರಕ್ಕೂ ಬೀಜ ಮಂತ್ರ ಅಂತ ಹೇಳ್ತಾರ. ಕೂಡಲ ಚೆನ್ನ ಸಂಗಮ ದೇವ ಸಾಕ್ಷಿಯಾಗಿ ಈ ಮಂತ್ರಗಿಂತ ಮತ್ತಿನ್ನು ಭಿನ್ನ ಉಂಟೆ, ಇದು ಕಾರಣ ನಾನು ಬಸವ 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 ಎನ್ನುತ್ತಿದ್ದೆ ಅಂತಾರ. ಹಾಗಾಗಿ ಅಂತಹ ಆ ಮಂತ್ರದೊಳಗ ನಾವು ಸಿಕ್ಕೊಳ್ಳಾರ್ದಂಗ ಅದನ್ನ ಮೀರಿ ಮ್ಯಾಲ್ ಹೋಗ್ಬೇಕು ಅನ್ನಕತ್ತಾರ. ಹಾಗೆ ಮೇಲ್ ಹೋದಾಗ ಮಾತ್ರ ತಾನೇ ಪರಬ್ರಹ್ಮ ಸ್ವರೂಪ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಆ ದಿಶೆಯೊಳಗ ನಾವು ಬೆರಿಬೇಕು ಅನ್ನೋದೇ ಈ ವಚನಕಾರರ ಮೂಲ ಸಿದ್ಧಾಂತ. ನಾವು ಅಕ್ಷರ ಸಿಕ್ಕೊಂಡ ಅಕಾರ ಎಲ್ಲೈತಿ, ಮಕಾರ ಎಲ್ಲೈತಿ, ಓಂಕಾರ ಎಲ್ಲೈತಿ, ಮತ್ತೆ ಅದಕ್ಕೆ ಬೀಜಾಕ್ಷರಗಳಿದಾವ. ಆ ಬೀಜಾಕ್ಷರಕ್ಕೆ ಮಾತ್ರ 52 ಅಕ್ಷರಗಳು ದಳಕುಳದಲ್ಲಿ ಹೆಂಗ್ ಕುಂತಾವ. ಇದನ್ನ ಕುತ್ತಾಡಕ್ ಹೋಗ್ಬಿಡಂತಾರ ಅವ್ರು. ಇದನ್ನೇನ್ ತಲಿಕರ್ಸ್ ಹೋಗ್ಬಿಡಂತಾರ ಅವ್ರು. ಒಂದನ್ನ ಹಿಡಿ ಎಲ್ಲವೂ ಹಿಂದ್ ಬಂದ್ಬಿಡ್ತಾವ. ಹೆಂಗ ಒಂದ್ ಅಡವಾರಿ ತಗೊಂಡ್ ಹೊಂಟಿವಿ ಅಂದ್ರ ಅದ್ರ 5 ಮರಿಗಳು ಇತ್ತಂದ್ರನು ಮುಂದ್ ಆಡ್ ಹೊಂಟಿತ್ತಂದ್ರ ಹಿಂದ ಅದ್ರ ಮರಿಗಳು ತಾವ ಓಡ್ತಾವಿಲ್ಲ. ಹಂಗ ಒಂದ್ ಆಕಳ ಹಿಂಡ ಅದ ಮರಿ ಹಾಕಿತ್ತು ಅಂದ್ರ ಆ ಆಕಳ ತಗೊಂಡ್ ಹೊಂಟಿದ್ರ ಅದ್ ಹಿಂದ ಎಷ್ಟೇ ಇರ್ಲವು ಎಲ್ಲವೂ ತಾಯಿ ಬೆನಕ್ ಬಿಡ್ತಾವ. ಹಂಗ ಆ ಮೂಲ ಮಂತ್ರ ಹಿಡ್ಕೊಂಡ ಅಲ್ಲಿ ನಿಲ್ಬೇಡ ಅನ್ನಕತ್ತಾರ ಅವ್ರು. ಅದನ್ನ ಮೀರಿ ಹೊರಟಿ ಅಂತಂದ್ರ ಉಳಿದೆಲ್ಲ ಶಬ್ದಗಳ ಉತ್ಪತ್ತಿ ಅವ್ ಹೆಂಗ್ ಹುಟ್ಟಿದ್ವ, ಯಾವ್ದ್ರೊಳಗ ಎಷ್ಟು ಶಬ್ದಗಳವ, ಅದ್ರೊಳಕ ಇರುವಂತ ಶಬ್ದಗಳ ಮಾತ್ರ ಏನು, ಅದ್ರ ಮಾತ್ರಿಕೆ ಯಾವ್ದು, ಅಧಿದೇವತೆ ಯಾವ್ದು, ಎಲ್ಲವೂ ತನ್ನಿಂದ ತಾನೇ ಗೊತ್ತಾಗ್ತತಿ. ಅದನ್ನ ಬರೀ ಓದೇ ತಿಳ್ಕೊಬೇಕಂತಿಲ್ಲ. ಮೊದಲು ಸರಿ ಹೋಗದ ಕಡೆ ಮುಖ ಮಾಡ್ಲಿಲ್ಲ, ಎಲ್ಲವೂ ತಾನ ನೋಡ್ಕೊಡ್ತತಿ. ಓದಿ ಕುಂತ್ರ ಅದ ಶಬ್ದದ ಜಾಲ ಆಕತಿ. ಸ್ವಾನುಭಾವಕ ತಂದಿ ಅಂದ್ರ ಅದ್ರ ಮೂಲ ಯಥಾರ್ಥವೇ ಗೊತ್ತಾಕತಿ. ಹಂಗ ಓದಿ ಕುಂದ್ರಬೇಡ, ಶಬ್ದಗಳ ಪ್ರಾಣಿ ಆಗ್ಬೇಡ. ನೀನು ಅದನ್ನ ಮೀರಿದಂತ ಅಖಂಡ ಪರಶಿವ ಬ್ರಹ್ಮನೇ ನೀನಾಗು, ಆ ಪರಶಿವ ತತ್ವವೇ ನೀನಾಗು ಅನ್ನುವಂತ ಮಾತನ್ನ ಈ ಮೂಲಕ ವಚನಕಾರರು ನಮಗೆ ತಿಳಿಸ್ಕೊಡಕತ್ತಾರ ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ವಚನ ಚಿಂತನೆಯಲ್ಲಿ ಭಾಗಿಯಾದಂತ ತಮ್ಮೆಲ್ಲರಿಗೂ ವಂದಿಸಿ, ನಿನ್ನೆ ದಿವಸ ನಾವು ಬಹಳ ದೂರ ಹೋಗಿದ್ವಿ, ಬರೋ ಮುಂದಾಗಿ ಬಹಳ ಲೇಟ್ ಆಯ್ತು ನಮ್ಗೆ. ಹಿಂಗಾಗಿ ನಿಮ್ ಕ್ಲಾಸಿಗೆ ನಾವು ಜಾಯಿನ್ ಆಗ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಕ್ಷಮೆ ಇರಲಿ ಅನ್ನುವಂತ ಮಾತನ್ನ ಕೇಳಿ ಇವತ್ತಿನ ವಚನದ ಅಂಗಳದಲ್ಲಿ ಭಾಗಿಯಾದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ನಾನು 2 ಮಾತನ್ನ ಅಪ್ಪನ ಪಾದಕ್ಕೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿವರೆಗೂ ಪೂಜ್ಯ